ಎಸ್ ಆತ್ಮೀಯ ಕನ್ನಡಿಗರೇ, ನಮಸ್ಕಾರ ನಮಸ್ಕಾರ ನಮಸ್ಕಾರ. ಒಂದು ವಿಶೇಷವಾದ ಸಂದರ್ಭ ಇದು. ಒಂದು ವಿಶೇಷವಾದ ಅಚೀವ್ಮೆಂಟ್ನ ಹೇಳೋದಕ್ಕೆ ನಾನು ಈ ಜಾಗಕ್ಕೆ ಬಂದು ಕುತ್ಕೊಂಡಿದ್ದೀನಿ ಅಥವಾ ನಿಂತ್ಕೊಂಡಿದ್ದೀನಿ. ನೀವು ನೋಡಿರ್ಬೋದು ಬೋರ್ಡೀಗ ರಾಮೇಶ್ವರಂ ಕೆಫೆ. ಸೌತ್ ಇಂಡಿಯನ್ ಫುಡ್ಡಲ್ಲಿ ಒಂದು ಸಂಚಲನ, ಒಂದು ಹೋಟೆಲ್ ಫೀಡಲ್ಲಿ ಒಂದು ಸಂಕಲನ. ಏನು ಗುರು ಹಿಂಗೆಲ್ಲ ಮಾಡ್ತಾರೆ ಅಂತ ಹೇಳಿ. ಇವಾಗ ಇದು ರಾಮೇಶ್ವರಂ ಪ್ರಪಂಚ ಅಂತ ನೀವು ಇದನ್ನು ಬಣ್ಣಿಸ್ಬೋದು. ಯಾವ ರೀತಿ ಇದೆ ರೀ, ಹಿಂಗೆಲ್ಲ ಯೋಚನೆ ಮಾಡೋಕ್ಕಾಗತ್ತಾ? ಒಂದು ಇಡ್ಲಿ ವಡೆ ದೋಸೆ ದಿನಕ್ಕೆ ಇಷ್ಟೆಲ್ಲ ಯೋಚನೆನಾ? ಎಷ್ಟು ದೊಡ್ಡ ಮಟ್ಟದ ಕ್ರಿಯೇಟಿವಿಟಿ ಇದು. ಆ ಕ್ರಿಯೇಟಿವಿಟಿಯಲ್ಲಿ ಎಷ್ಟು ದೊಡ್ಡ ಕನೆಕ್ಟಿವಿಟಿ ಇದೆ ಅನ್ನೋದನ್ನು ಹೇಳೋದಕ್ಕೆ ನಾನು ಬಂದಿದ್ದೀನಿ. ಅದಕ್ಕಿಂತ ಮುಂಚಿತವಾಗಿ ಮೇರಾ ಭಾರತ್ ಮಹಾನ್ ಒಂದು ಹೋಟೆಲ್ನಲ್ಲಿ ರಾಷ್ಟ್ರಗೀತೆ ಹೇಳುತ್ತಾ ಹೋಟೆಲನ್ನು ಓಪನ್ ಮಾಡಿದ ಏಕೈಕ ಇಡೀ ಭಾರತದಲ್ಲಿ ರಾಮೇಶ್ವರಂ ಕೆಫೆ ಮಾತ್ರ. ಭಾರತ ಮಾತೆಗೆ ಸಲಾಮ್ ಹೊಡಿತಾ ನಮ್ಮ ಧ್ವಜಕ್ಕೊಂದು ನಮಸ್ಕಾರ ಮಾಡ್ತಾ ರಾಮೇಶ್ವರಂ ಕೆಫೆ ಒಳಗೆ ಹೆಜ್ಜೆ ಇಡೋದಕ್ಕೆ ಸಿದ್ಧವಾಗಿದ್ದೀನಿ. ಬನ್ನಿ. ಆತ್ಮೀಯ ಕನ್ನಡಿಗರೇ, ನೀವು ನೋಡ್ತಾ ಇದ್ದೀರಿ, ಈಗ ನಾನಿದ್ದೀನಿ ರಾಮೇಶ್ವರಂ ಜಗತ್ತಿನೊಳಗೆ. ಇಲ್ಲಿ ಈಗ ಈ ಪಾಕಶಾಲೆ ಯಾವ ಲೆವೆಲ್ಗೆ ರೆಡಿ ಆಗ್ತಿದೆ, ಏನು ಎತ್ತ, ಇದರ ಉದ್ದೇಶ, ಇದರ ಆಕರ್ಷಣೆ, ಇದರ ವಿಶೇಷ ಏನು ಅನ್ನೋದನ್ನ ಇದರ ಸೃಷ್ಟಿಕರ್ತನ ಜೊತೆಗೆ ಮಾತನಾಡುವ ಒಂದು ಸೌಭಾಗ್ಯ ನಂಗೆ ಸಿಕ್ಕಿದೆ. ಹಾಗಾದ್ರೆ ತಡೆಯನಕ್ಕೆ ಬನ್ನಿ ಅವರ ಮಾತಾಡ್ಸೋಣ. ಎಸ್, ಎಲ್ಲಿದ್ದಾರೆ ಅಂತ ಹೇಳಿ ಈ 1.5 ಎಕರೆ ಜಾಗದಲ್ಲಿ ಇದರ ಸಾರಿತ್ಯ ಹುಡುಕಕ್ಕೆ ಸಾಧ್ಯನಾ ನಮಗೆ? ನೋಡಿ, ಇಲ್ಲಿದ್ದಾರೆ ಸರ್. ಮೊದಲನೇದಾಗಿ ಇಡೀ ಕರ್ನಾಟಕ ಇವರಿಗೆ ಹ್ಯಾಪಿ ಬರ್ತ್ಡೇ ಅಂತ ಹೇಳಬೇಕು. ಇವತ್ತು ವಿಶೇಷವಾಗಿ ಅವ್ರ ಬರ್ತ್ಡೇ ದಿವಸ ನಾವು ಒಂದು ಇಂಟರ್ವ್ಯೂ ಕೊಡ್ತಾ ಇದ್ದಾರೆ ಸರ್. ಹುಟ್ಟುಹಬ್ಬ ಶುಭಾಶಯಗಳು. ನಿಮ್ಮ ಕನಸುಗಳೆಲ್ಲ ಈಡೇರ್ತಾ ಇದೆ. ನೀವು ಅಂದ್ಕೊಂಡಿದ್ದೆಲ್ಲ ಎಷ್ಟೋ ಜನಕ್ಕೆ ಏನು ಗುರು ಈ ಥರ ರೆವಲ್ಯೂಷನ್ ಅಂತೆಲ್ಲ ಅನ್ಕೊಂತಾ ಇದ್ದಾರೆ. ಆ ಲೆವೆಲ್ಗೆ ಸಾಧಿಸ್ತಾ ಇದ್ದಾರೆ. ನಾರಾಯಣ, ನೀವು ನಂಬ್ಕೊಂಡ್ರೆ ರಾಮೇಶ್ವರ, ನೀವು ನಂಬ್ಕೊಂಡಿರೋ, ನೀವು ಆರಾಧಿಸೋ, ನೀವು ಅಭಿಮಾನಿಸೋ ಅಬ್ದುಲ್ ಕಲಾಂ, ಎಲ್ಲರಿಗೂ ಒಳ್ಳೇದು ಮಾಡಿ ಸರ್. ನಗುತ್ತಾ ನಗುತ್ತಾ ಬಾಳು ನೀನು ಸರ್, ಮೊದಲೇದಾಗಿ ನನಗೆ ಗೊತ್ತಾಗ್ಲಿಲ್ಲಪ್ಪ, ಇಡೀ ಇಂಡಿಯಾದಲ್ಲಿ ಫಸ್ಟ್ ಮಾಡಿದ್ದು ಒಂದು ಹೋಟೆಲ್ನಲ್ಲಿ ರಾಷ್ಟ್ರಗೀತೆ ಹೇಳುತ್ತಾ ಶುರು ಮಾಡೋದು ಹೋಟೆಲನ್ನು ನೀವೇ. ಈ ತಾಟ ಬಂದಿದ್ದು ಹೆಂಗೆ ಸರ್? ನಮ್ಮ ಲೈಕ್ ದ ಒನ್ ಅವರ್ ವಿಷನರಿ ಮಿಸ್ಟರ್ APJ ಅಬ್ದುಲ್ ಕಲಾಂ ಆಗಲಿ, ಅವರ ದ ವೇ ಹಿಸ್ ಥಾಟ್ ಪ್ರೋಸೆಸ್ ಟು ದಿ ಕಂಟ್ರಿ, ಅವರ ವಿಷನ್ ಏನಿತ್ತು ನಮ್ಮ ಭಾರತಕ್ಕೋಸ್ಕರ, ಅದೆಲ್ಲ ಒಳಗಡೆ ತುಂಬಾನೇ ಟಚ್ ಮಾಡ್ಬಿಟ್ಟಿದೆ. ನಾವೇನೇ ಕೆಲಸ ಮಾಡೋಕ್ಕಿಂತ ಮೊದಲು ದೇಶ, ಆಮೇಲೆ ಮಿಕ್ಕಿದೆಲ್ಲ. ಮೊದಲು ದೇಶ, ಆಮೇಲೆ ಎಲ್ಲ. ಸೊ ಅದೊಂದು ಉದ್ದೇಶ ಇಟ್ಕೊಂಡೆ ನಾವು ಮಾಡೋ ಪ್ರತಿಯೊಂದು ಕಾರ್ಯದಲ್ಲೆಲ್ಲ ದೇಶ ಮೊದಲು, ಆಮೇಲೆ ಮಿಕ್ಕಿದೆಲ್ಲ. ಸಂಸ್ಕೃತಿ ಮೊದಲು, ಆಮೇಲೆ ಮಿಕ್ಕಿದೆಲ್ಲ. ಸೊ ಅದೇ ನಮ್ಮ ಉದ್ದೇಶ. ಯಾರು ನಕ್ಕಿರ್ಲಿಲ್ವ? ಏನ್ ಗುರು, ಹೋಟ್ಲು ಶುರು ಮಾಡಿದೆ ದೊಡ್ಡ ವಿಷಯ, ಬಾಂಡ್ಲಿ ಹಚ್ಬೇಕು, ಏನು ಸ್ಟವ್ ಕಾಯ್ಬೇಕು, ಅದೆಲ್ಲ ಕಾಯ್ಬೇಕು, ನೀವು ರಾಷ್ಟ್ರಗೀತೆ ಮಾಡ್ಕೊಂಡು ಶುರು ಮಾಡ್ತೀರಲ್ಲ ಅಂದಾಗ ನಿಮ್ ಸುತ್ತಮುತ್ತ ನಕ್ಕಿಲ್ವ? ಹೆಂಗೆ ನಗೋರು ನಗ್ತಾ ಇರ್ತಾರೆ ಸರ್, ಅವ್ರನ್ನ ಯಾರನ್ನ ಹಿಡಿಲಿಕ್ಕೆ ಅಂತ ಹೇಳಿ. ಇಟ್ಸ್ ಅವರ್ ಪ್ರೌಡ್ ಮೂಮೆಂಟ್ ಅಲ್ಲ ಸರ್ ಅದು. ಹೇಗಂದ್ರೆ ಬೆಳಗಿನ ಜಾವ 5 ಗಂಟೆ ನಮ್ಮ ಮಕ್ಕಳೆಲ್ಲ ಆಗ್ತಾನೆ ಮಲಗಿ ಎದ್ದು ಬಂದಿರ್ತಾರೆ. ಒಂದು ಸರಿ ಅದು ರಾಷ್ಟ್ರಗೀತೆ ಆಡಿದ್ರೆ ಹಾಗೇ ಹೊರಗಡೆ ರೂಮ್ಗಳೆಲ್ಲ ಎದ್ದು ನಿಂತುಕೊಳುತ್ತೆ, ಮಲಗಿರೋನು ಎದ್ದು ಹೇಳ್ತಾನೆ. ಆಮೇಲೆ ಇನ್ನೊಂದು ಬ್ಯೂಟಿ ಸರ್, ದಟ್ ಈಸ್ ದಿ ಓನ್ಲಿ ಮಂತ್ರ ಟು ಯುನೈಟ್ ಎವ್ರಿಬಡಿ ಅಲ್ವಾ? ಎಲ್ಲ ನಮ್ಮ ಭಾರತದಲ್ಲಿ ಎಲ್ಲರೂ ಇದ್ರೆ, ನಾವು ಎಲ್ಲ ಥರದ್ದು ಏನೋ ಎಲ್ಲರನ್ನು ಸೇರ್ಸೋಕೆ ಇದೊಂದೇ ಒಂದು ಮಂತ್ರ. ಆ ಮಂತ್ರನ ಹೇಳಿದ್ರೆ ಎಲ್ಲರನ್ನು ಸೇರಿಸ್ತಾ ಇದ್ರು. ಎಸ್ಪೆಷಲಿ ರಾಮೇಶ್ವರಂ ಮೇಲೆ ಯು ಫೈಂಡ್ ಎವ್ರಿಬಡಿ, ಎಲ್ಲ ಸ್ಟೇಟಿಂದಲೂ ಬಂದು ಕೆಲಸ ಮಾಡ್ತಾರೆ. ನಮ್ಮ ದೇಶದಲ್ಲಿ ಎಲ್ಲ ಕಡೆಯಿಂದ ಇದ್ದಾರೆ ಇಲ್ಲಿ. ಅವ್ರನ್ನೆಲ್ಲ ಒಟ್ಟಿಗೆ ಸೇರಿಸಿ ಕೆಲಸ ಮಾಡಿಸೋದು ಇದೆಯಲ್ಲ ಒಂದು ಭಾಷೆಯಲ್ಲಿ, ಅದೇ ನಮ್ಮ ರಾಷ್ಟ್ರಗೀತೆ. ವೈವಿಧ್ಯತೆಯಲ್ಲಿ ಏಕತೆ ಕಾಣೋದು ಭಾರತ, ಅದ್ರಲ್ಲೂ ಕರ್ನಾಟಕ ಇದೆಯಲ್ಲ, ಎಲ್ಲರನ್ನೂ ಒಪ್ಕೊಳ್ಳೋದು ಕರ್ನಾಟಕ. ನಾವೆಲ್ಲರೂ ಸ್ವೀಕರಿಸ್ತೀವಿ, ಅದು ಭಾರಿ ಗ್ರೇಟ್. ಅದು ಇನ್ನೊಂದು ಗ್ರೇಟ್ನೆಸ್ ನಾನು ನೋಡಿದೆ. ಧ್ವಜಕ್ಕೆ ನಾನು ನಮಸ್ಕಾರ ಮಾಡಿ, ಪ್ರಣಾಮ ಮಾಡಿ, ಸಲ್ಯೂಟ್ ಮಾಡಿ ಬಂದೆ. ಇದು ಇನ್ನೂ ಒಂದು ದೊಡ್ಡ ರೆವಲ್ಯೂಷನ್. ಫಾರ್ ದಿ ಫಸ್ಟ್ ಟೈಮ್ ನೀನು ಯಾರೇ ಮಾಡಿದ್ರು ಕಾಪಿ ಕ್ಯಾಟ್ ಅಲ್ವಾ? ಈ ಐಡಿಯಾ ಬಂದಿದ್ದಲ್ಲಿ ಸರ್? ಅದು ಪ್ರತಿದಿನ ನಾವು ಪ್ರೇಯರ್ ಮಾಡ್ತಿರಲ್ವಾ, ನಮಗೆ ಜಾಗ ಸಾಲದು. ಎಲ್ಲ ಎಲ್ಲಿ ನಿಂತ್ಕೊಳೋದು, ಹುಡುಗರಿಗೆ ಯಾವ ದಿಕ್ಕಲ್ಲಿ ನಿಂತ್ಕೊಳ್ಳೋದು, ಎಲ್ಲಿ ನಿಂತ್ಕೊಳೋದು, ಧ್ವಜ ಎಲ್ಲಿ ಹಾಕೋದು, ಜಾಗ ಸಿಕ್ತು ನೋಡಿ.
ಫಸ್ಟ್ ಅಲ್ಲಿಂದನೇ ಸ್ಟಾರ್ಟ್ ಮಾಡಿದ್ರಿ. ಅಷ್ಟು ಧ್ವಜದ ಕಂಬ ನಡನ. ಹಾ, ಅದು ಬಂದಿದ ತಕ್ಷಣ ಒಂದು ಎನರ್ಜಿ ಸರ್. ಮೊದಲನೇ ಹೆಜ್ಜೆ ನೋಡಿದ ತಕ್ಷಣ ನಮಸ್ಕಾರ ಮಾಡ್ಕೊಂಡು ಬರೋದಿದೆಯಲ್ಲ, ಒಂಥರ ದೇವ್ರ ದರ್ಶನ ಮಾಡ್ಕೊಂಡು ಬಂದಾಗೆ. ಇದರ್ ಆಲ್ ಸ್ಮಾಲ್ ಥಿಂಗ್ಸ್ ಮೋಟಿವೇಟ್ಸ್ ಈಚ್ ಅಂಡ್ ಎವ್ರಿಬಡಿ. ನೋಡಿ ಸರ್, ಎಷ್ಟು ಕರೆಕ್ಟ್ ಆಗಿದೆ ಅಂದರೆ ಸರ್, ಆ ಧ್ವಜ ನೋಡಿದಾಗ 200-300 ವರ್ಷ ನಮ್ಮನ್ನು ಆಳ್ದವರು ಸಂಚಲನ ಆಗೋಗ್ಬಿಟ್ರು. ಅಯ್ಯಪ್ಪ, ಇಲ್ಲಿ ಇರೋಕ್ಕಾಗಲ್ಲ, ಒಂದು ಬಂತು, ಇಲ್ಲಿ ಏನೋ ಒಂದು ಧ್ವಜ ಬಂತು ಅಂತೇಳಿ. ಒಂದು ಧ್ವಜ ಒಂದು ಸಾಮ್ರಾಜ್ಯದ ಸೂಚಕ. ಒಂದು ಸಾಮ್ರಾಜ್ಯ ನಿಂತಿದೆ ಅಂದರೆ ಅಲ್ಲಿ ಧ್ವಜ ಹಾರ್ತಾ ಇರಬೇಕು ಅಂತೇಳಿ. ರಾಮೇಶ್ವರಂ ಕೆಫೆ ನಿಂತಿದೆ ಅಲ್ವಾ ಈಗ. ಇದೇ ಒಂದು ಫ್ಲಾಗ್ ಮಾಡ್ಬೋದಿತ್ತಲ್ಲ, ಇಂಡಿಯನ್ ಫ್ಲಾಗ್ ಬಂದಿದ್ದು ತಲೆಯಲ್ಲಿ. ಅದೇನೆ ನಾನು ಹೇಳಿದ್ನಲ್ಲ, ನಾನು ಹೇಳಿದಾಗೆ ದೇಶನೇ ಮೊದಲು. ದೇಶ ಅಂದರೆ ನಮ್ಮ ಧ್ವಜ. ಸೊ ಅದಕ್ಕೆ ಮೊದಲು ಪ್ರಣಾಮ ಮಾಡ್ತಾ ಹೊರಗಡೆ ಬರೋಣ ಅಂತ, ಅದೇ ಉದ್ದೇಶ ಸರ್, ಬೇರೆ. ಲವ್ಲಿ ಸರ್, ಲವ್ಲಿ ಸರ್. ಇನ್ನೊಂದು ಅಚ್ಚರಿ ನಾನು ನೋಡಿದೆ ಸರ್. ಒಂದು ಕಾಲದಲ್ಲಿ ಒಬ್ಬ ಸಂಪತ್ತು ಅವನಲ್ಲಿ ಇದೆ ಅಂದರೆ, ಅವನಲ್ಲಿ ಹೆಚ್ಚು ಗೋವಿದ್ದರೆ ಅವನು ಶ್ರೀಮಂತ ಅನ್ನೋ ಮಾತಿತ್ತು. ಒಬ್ಬರನ್ನ ಕೊಡೋದು ತಗೊಳೋದು ಅಥವಾ ಮದುವೆ ಮಾಡಿಸೋದಾಗ್ಲಿ, ನನ್ನ ಮಗಳ ಮದುವೆ ಆಗ್ತೀನಿ, ಇಷ್ಟು ಹಸುನ ನಾನು ನಿಂಗೆ ಕೊಡ್ತೀನಿ ಅಂತೇಳಿ ಕೊಡೋರು ಅವಾಗ. ಹಸುನ ಅದಕ್ಕೆ ನಾವು ಆರಾಧಿಸ ಬಂದಿದ್ದು, ಅದು ಸಂಪತ್ತಿನ ಸಂಕೇತ ಅಂತೇಳಿ ಮಾಡಿದ್ವಿ. ಇದು ಹೋಟ್ಲಲ್ಲಿ ತಂದಿದ್ದು ಹೇಳಿ ಸರ್. ನಾವು ಪ್ರತಿ ಸರಿ ನಾವು ಟೆಂಪಲ್ ವಿಸಿಟ್ ಮಾಡ್ತಾನೆ ಇರ್ತೀವಿ, ಪ್ರತಿ ದೇವಸ್ಥಾನಕ್ಕೂ ಹೋಗ್ತಾನೆ ಇರ್ತೀವಿ. ಮೇಲಾಗಿ ನಮ್ಮ ಕರ್ನಾಟಕದಲ್ಲಿರೋ ಎಲ್ಲ ಮೊಟ್ಟೆಗಳಿಗಾಗಲಿ, ತಮಿಳ್ನಾಡು ದೇವಸ್ಥಾನಗಳಾಗಲಿ, ಕೇರಳ ಆಗಲಿ, ಎಲ್ಲೇ ಹೋದ್ರೂ ಪುಟ್ಟ ಪುಟ್ಟ ಗೋಶಾಲೆಗಳಿದ್ದೇ ಇರುತ್ತೆ. ಆ ಒಂದು ಒಳ್ಳೆ ಪಾಸಿಟಿವ್ ವೈಬ್ ಸರ್. ಗೋ ಇತ್ತು ಅಂದರೆ ಅದನ್ನ ಅದ್ರ ಜೊತೆ ಆಟ ಆಡೋದು, ಮಕ್ಕಳು ಬಂದರೆ ಅದ್ರ ಜೊತೆ ಸ್ಪಂದಿಸೋದು. ದಿಸ್ ಆರ್ ಆಲ್ ಒಂದೊಂದೇ ಸ್ಟೋರಿ ಟೆಲಿಂಗ್ ಸರ್. ಅದು ಲೈಕ್ ದಿಸ್ ವಿಲ್ ಸೇ ವಾಟ್ ದಿ ಸೌತ್ ಇಂಡಿಯನ್ ಟ್ರೆಡಿಷನ್ ಅಂದರೆ ಏನು ಅಂತ, ನಮ್ಮ ಸಂಸ್ಕೃತಿ ಅಂದರೆ ಏನು ಅಂತ ಈ ಸಣ್ಣ ಸಣ್ಣ ಎಲಿಮೆಂಟ್ ತೋರಿಸ್ತಾ ಟುಗೆದರ್ ಲೈಕ್ ನಮ್ಮ ಕಲ್ಚರ್ ಅಂದರೆ ಏನು ಅಂತ ತೋರಿಸ್ತಾ ಇರಿ ಅಷ್ಟೇ. ಈಗ ಪ್ರತಿಯೊಂದು ದೇವಸ್ಥಾನ ಅಂದ್ರೆ ಗೋಶಾಲ, ಗೋ ಅಂದ್ರೇನೆ ದೇವರು. ಎಲ್ಲ ಮುಕ್ಕೋಟೆ ದೇವರು ಎಲ್ಲರೂ ಇದಾರಲ್ಲಿ. ಅವ್ರನ್ನ ನಮಸ್ಕಾರ ಮಾಡ್ಕೊಂಡ್ರೆ ಎಲ್ಲ ದೇವತೆಗಳು ನಮಸ್ಕಾರ ಮಾಡ್ಬೇಕು. ಸೊ ಹಾಗಾಗಿ ಅದೊಂದು ಸುಮಾರು ವರ್ಷದಿಂದ ಕನ್ಸೋದು. ಅದು ಲೈಕ್ ಇದನ್ನೆಲ್ಲ ಸ್ಮಾಲ್ ಎಲಿಮೆಂಟ್ಸ್ ಎಲ್ಲ ನಮ್ಮ ಹತ್ರ ಇರಬೇಕು ಅಂತ. ಜಾಗ ಸಿಕ್ತಲ್ವಾ, ಸೊ ಆ ಥರ ಭಗವಂತ ಅನುಕೂಲ ಮಾಡ್ಕೊಟ್ಟ. ಅನ್ಕೊಂತಾರೆ, ನಾವೇನಾದ್ರು ಅನ್ಕೊಂಡ್ರೆ ಅದು ಆಗುತ್ತೆ ಅನ್ನೋದಕ್ಕೆ ಒಂದು ಪುಟ್ಟ ಎಕ್ಸಾಂಪಲ್ ಇದು. ನೀವು ನಂಬ್ತಿರೋ ಬಿಡ್ತಿರೋ, 2021ರಲ್ಲಿ ನಾವು 12th ಮೇ ನೋಡಲು ಸ್ಟಾರ್ಟ್ ಮಾಡಿದಾಗ ಚಿಕ್ಕ ಜಾಗ ಸರ್, ಅದು 800 ಸ್ಕ್ವೇರ್ ಫೀಟ್, ಅದು 800 ಸ್ಕ್ವೇರ್ ಫೀಟ್. ಟ್ರಾಫಿಕ್ ಜಾಮ್ ಅಂತಲ್ಲ ಫೋಟೋ ಹಾಕೋರು ನೋಡಿ. ಅದನ್ನೇ ಆ ಒಂದು ಪ್ರತಿಯೊಂದು ಲೈಕ್ ಇನ್ಸಿಡೆಂಟ್ ಮೇಡ್ ಅಸ್ ಟು ಕಮ್ ಸೋ ಫಾರ್. ಕಸ್ಟಮರ್ ನಿಂತ್ಕೊಳ್ಳಿಕ್ಕೆ ಜಾಗ ಇರ್ತಾ ಇರಲಿಲ್ಲ ಅಲ್ಲೇನೋ. ಆ ಪಕ್ಕದ ಅಂಗಡಿ ಮುಂದೆ ಹೋದ್ರೆ ಅವ್ನು ಬೈತಾನೆ, ಈ ಕಡೆ ಮನೆ ಮುಂದೆ ಕೂತ್ಕೊಂಡ್ರೆ ಇವ್ರು ಬೈತಾರೆ ಬಾಬಾ ನಮ್ಮ ಕಸ್ಟಮರ್ನ, ಮತ್ತೆ ರೋಡಲ್ ನ್ಯೂಸನ್ಸ್ ಒಂದು ಬೈತಾರೆ. ಸೊ ದಿಸ್ ಆರ್ ಆಲ್ ಇನ್ಸ್ಪೈರ್ಡ್ ಅಸ್ ಟು ಬಿ ಹಿಯರ್ ವೇರ್ ಎವರ್ ವಿ ಆರ್. ಪ್ರತಿಯೊಂದು ಏನಂತ ಹೇಳ್ತಾರೆ, ಇವನು ನಮ್ಮನ್ನ ಎಷ್ಟೊಂದು ಸರಿ ಕ್ಲೋಸೇ ಮಾಡಿಸ್ಬಿಟ್ಟಿದ್ರು, ಇವರಿಂದ ನ್ಯೂಸೆನ್ಸ್ ಆಗ್ತಿದೆ, ರಾಮಾಯಣ ಮಾಡ್ತಾರೆ ಇಲ್ಲಿ ಅಂತ. ಅದನ್ನೇ ವಿಲ್ ಟೇಕ್ ಈಚ್ ಅಂಡ್ ಎವ್ರಿ ಇನ್ಸಿಡೆಂಟ್ ಪಾಸಿಟಿವ್ಲಿ ಆಗಲಿ. ಇದೇ ಏನೋ ಹೌದು. ಸೊ ನಮ್ಮ ಬಸವಣ್ಣವ್ರು ಹೇಳ್ತಾರೆ, ಯಾರು ಬೈತಾರೆ ಅವ್ರನ್ನ ಜನ್ಮ ಬಂಧುಗಳೆಂಬೆ ಅಂತ. ಸೊ ಆ ಥರ ಈ ಬ್ಯೂಟಿ ಸರ್ ಇವೆಲ್ಲ. ಲೈಕ್ ದೀಸ್ ಆರ್ ದಿ ಪೀಪಲ್ ಹೂ ಇನ್ಸ್ಪೈರ್ಡ್ ಅಸ್ ಟು ಬಿ ವೇರ್ ಎವರ್ ವಿ ಆರ್ ಟುಡೇ. ಸೂಪರ್ ಸರ್. ಸರ್, ಒಂದು ಹೋಟೆಲ್ಗೆ ಅದರ ವೈವಿಧ್ಯತೆ ಅನ್ನೋದಕ್ಕಿಂತ ಅದು ಎಷ್ಟು ಗ್ರಾಂಡ್ ಆಗಿದೆ ಅಂತ ಹೋಗ್ತಾ ಇದ್ರು ಒಂದು ಕಾಲದಲ್ಲಿ. ಈಗ ತಿಂಡಿಯಲ್ಲಿರೋ ವೈಶಿಷ್ಟ್ಯತೆ, ಅದರಲ್ಲಿರೋ ಸ್ವಾದ ಮತ್ತು ಅದಕ್ಕೂ ಮೀರಿ ಒಂದು ಹೆಜ್ಜೆ ಮುಂದೆ ಹೋಗಿದ್ದೀರಿ. ಒಂದು ತೀರ್ಥಕ್ಷೇತ್ರಕ್ಕೆ ನಾವು ಬಂದಿದ್ವೇನೋ ಅನ್ನೋ ಫೀಲಿಂಗ್. ಈ ಒಂದು ಪ್ರಚಂಡ ಐಡಿಯಾ ಬಂದಿದ್ದು ಹೆಂಗೆ, ಯಾಕೆ? ನಾನು ನಿಮಗೆ ರಾಮೇಶ್ವರಂ ಕಾನ್ಸೆಪ್ಟ್ ಹೇಳ್ಬಿಡ್ತೀನಿ ಹೇಗೆ ಅಂದರೆ, ದಿ ಕಾನ್ಸೆಪ್ಟ್ ಆಫ್ ರಾಮೇಶ್ವರಂ ಅಂದರೆ, ರಾಮೇಶ್ವರಂ ಅಂದ್ರೆ ದೇವಸ್ಥಾನ, ನಮ್ಮ ಗ್ರಾಹಕರೇ ದೇವರು. ನೀವು ಕೇಳ್ಬೋದು ವೈ ಬ್ಲ್ಯಾಕ್ ಕಲರ್, ವೈ ದಿಸ್ ಬ್ಲ್ಯಾಕ್ ಥೀಮ್ ಅಂತ. ಹಾಂ, ಸೊ ಈ ನೀವು ದೇವಸ್ಥಾನದಲ್ಲಿ ಯಾವುದೇ ಗರ್ಭಗುಡಿಗೆ ಹೋದರೂ ನಮ್ಮ ಕೃಷ್ಣಶಿಲೆ, ಇದು ಮೂರ್ತಿಗಳು ಎಲ್ಲ ಕಪ್ಪು ಕಲರೇ. ಸೊ ಅದರಲ್ಲಿ ಗರ್ಭಗುಡಿನೇ ಹಾಗೆ ಇರುತ್ತೆ. ಸೊ ದೇವರಿರೋ ಜಾಗ ಇದು ಅಂತ. ಕಸ್ಟಮರೇ ನಮ್ಮ ಗ್ರಾಹಕರು, ಅವರೇ ನಮಗೆ ದೇವರು. ಅವ್ರು ಕಟ್ಟಿರೋಂಥ ದೇವಸ್ಥಾನ ಇದು. ನಿರಂತರವಾಗಿ ಅವ್ರ ಸೇವೆ ನಡೀತಾನೆ ಇರುತ್ತೆ. ಬೆಳಗ್ಗೆ ನಮ್ಮ ನೋಡಿ 5 ಗಂಟೆಗೆ ತಿಂಡಿ ಸ್ಟಾರ್ಟ್ ಆಗಬೇಕಂದ್ರೆ ನಮ್ಮ ಹುಡುಗರೆಲ್ಲ 1:30-2 ಗಂಟೆ ಕೆಲಸ ಸ್ಟಾರ್ಟ್ ಮಾಡ್ತಾರೆ ಮಧ್ಯರಾತ್ರಿ. ತಾಯಿ ಅನ್ನಪೂರ್ಣೇಶ್ವರಿನ ನೆನೆಸ್ಕೊಂಡು ಒಂದು ಪುಟ್ಟ ಪ್ರೇಯರಿಂದ ದೇ ವಿಲ್ ಸ್ಟಾರ್ಟ್ ದೇರ್ ಡೇ. ನಮ್ಮ ಸೌತ್ ಇಂಡಿಯನ್ ಫುಡ್ ಹೇಗಪ್ಪ ಅಂದರೆ, ಅವ್ರ ಮನೋಭಾವ, ಅವ್ರ ಥಾಟ್ ಪ್ರೊಸೆಸ್ ಏನಿರುತ್ತೋ ಅದು ಅಡುಗೆಯಲ್ಲಿ ಬರುತ್ತೆ. ಈ ಬೈಕೊಂಡು ಮಾಡಿದ್ರೆ ಹೇಗಿರುತ್ತೆ,
ಪ್ರೀತಿಯಿಂದ ಮಾಡಿದ್ರೆ ಹೇಗೆ ಎಲ್ಲ ದಿಸ್ ವಿಲ್ ರಿಫ್ಲೆಕ್ಟ್ ಆನ್ ಫುಡ್. ಒಂದು ಒಳ್ಳೆ ಮನೋಭಾವ, ಒಳ್ಳೆ ಮನಸ್ಸಿನಿಂದ ಅಡುಗೆ ಮಾಡಿದ್ರೆ ಅದು ಹೇಗೆ ಮಾಡಿದ್ರು ಚೆನ್ನಾಗೇ ಬರುತ್ತೆ. ಅದು ಅವ್ನಿಗೆ ಬೇರೆ ಥಾಟ್ ಪ್ರೋಸೆಸ್ಸೇ ಬರೋದಿಲ್ಲ ಅವನು. ಸೊ ದಟ್ ಈಸ್ ಹೌ ವಿ ಸ್ಟಾರ್ಟ್ ಅವರ್ ಡೇ ನಮ್ಮ ಅಡುಗೆ ಮನೆಯಲ್ಲಿ. ಅದಾದಮೇಲೆ ಮತ್ತೆ ನ್ಯಾಷನಲ್ ಅಂತ 5 ಗಂಟೆಗೆ ಎಲ್ಲರೂ ಸೇರಿಸಿ ಮತ್ತೆ ಯಥಾ ಪ್ರಕಾರ ಅವನ್ನ ಬೇರೆ ದಾರಿಗೆ ಹೋಗ್ಲಿಕ್ಕೆ ಚಾನ್ಸೇ ಇಲ್ಲ ಇಲ್ಲಿ. ಸೊ ಎವ್ರಿ ಡೇ ಲೈಕ್ ಆ ದೇಶ ನೆನೆಸ್ಕೊಂತ, ಮಾಡೋ ಕೆಲಸ ನೆನೆಸ್ಕೊಂತ, ತಾಯಿನ ನೆನೆಸ್ಕೊಂತ, ದೇ ಆರ್ ಆಲ್ ವೆರಿ ಸಿಸ್ಟಮ್ಯಾಟಿಕ್, ವೆರಿ ಡೆಡಿಕೇಟೆಡ್. ನೋಡಿ, ಬೆಳಗ್ಗೆ ನಮ್ಮ ಔಟ್ಲೆಟ್ 5 ಗಂಟೆಗೆ ಸ್ಟಾರ್ಟ್ ಆದರೆ ಮಧ್ಯರಾತ್ರಿ 1:30-2 ಗಂಟೆವರೆಗೂ ನಡೀತಾನೇ ಇರುತ್ತೆ. ಇನ್ ಅ ಡೇ ವಿ ಟೇಕ್ ಹಾರ್ಡ್ಲಿ 2 hours ಬ್ರೇಕ್ ತೊಗೊತೀರಿ, ದಟ್ ಫಾರ್ ಡೀಪ್ ಕ್ಲೀನಿಂಗ್. ಅದರ್ವೈಸ್ ವಿ ವರ್ಕ್ ರೌಂಡ್ ದ ಕ್ಲಾಕ್. ನೀವು ನಮ್ಮ ರಾಮೇಶ್ವರಂ ಕೆಫೆ ಯಾವುದೇ ಔಟ್ಲೆಟ್ಗೆ ಹೋದ್ರು ಯು ವಾಂಟ್ ಫೈಂಡ್ ಡೋರ್ಸ್ ಎಲ್ಲ ನೋಡಿ ಎಲ್ಲ ಓಪನ್ ಆಗೇ ಇರುತ್ತೆ. ನಮ್ಮ ಶಟರ್ಸ್ ಯಾವಾಗಲೂ ಓಪನ್ ಆಗೇ ಇರುತ್ತೆ. ಸೊ ವಿ ಡೋಂಟ್ ಕ್ಲೋಸ್, ವಿ ವರ್ಕ್ 24 hours 365 days. ಮತ್ತು ಮೇಲಾಗಿ ಎಲ್ಲ ಹಬ್ಬಗಳು ನಾವಿಲ್ಲಿ ಆಚರಿಸ್ತೀವಿ. 1 ಗಂಟೆ ತನಕ ತೆಗಿಯೋದು ಹೆಂಗೆ ಗುರು ಇದು ಅಂತ ನಾವು ಯೋಚನೆ ಮಾಡಿದ್ವಿ. ನನಗನ್ನಿಸ್ತಾ ಇರೋದಕ್ಕೆ ನಿಮ್ಮ ಬಗ್ಗೆ ನಾನು ಸ್ಟಡಿ ಮಾಡಿ ತಿಳ್ಕೊಂಡು ಮಾತನಾಡುವಾಗ, ಸರ್ ಅಕಸ್ಮಾತ್ ನೀವು 1 ಗಂಟೆಗೆ ಯಾವತ್ತು ಅಥವಾ ನಡುರಾತ್ರಿ ಊಟ ಇಲ್ದಂಗೆ ನಾವು ಒದ್ದಾಡಿದ್ರಾ? ಸರ್ ಆ ಥರ ಸುಮಾರು ಇನ್ಸಿಡೆಂಟ್ ಇದೆ, ಒಂದಲ್ಲ ಎರಡಲ್ಲ. ಅದಲ್ಲದೆ ನನ್ನ ಒಂದು ಸ್ಟ್ರಗ್ಲಿಂಗ್ ಡೇಸ್ ಏನಿದೆ, ಸ್ಟ್ರಗ್ಲಿಂಗ್ ಅಂದರೆ ಮೈ ಎಕ್ಸ್ಪೀರಿಯನ್ಸ್, ಲೈಕ್ ಅದನ್ನ ಏನಂತ ಹೇಳ್ತಾರೆ, ಅದನ್ನು ಮೈ ಬ್ಯೂಟಿಫುಲ್ ಡೇಸ್ ಸೋ ಕಾಲ್ಡ್ ಏನಂತ ಹೇಳ್ತಾರೆ. ಇದೆಯಲ್ಲ, ಆ ದಿನ ಮತ್ತೆ ಬರಲ್ಲ. ಆ ದಿನ ನಾವು ಮತ್ತೆ ಯೋಚನೆ ಮಾಡೋದಕ್ಕಾಗಲ್ಲ. ಚಿಕ್ಕ ಚಿಕ್ಕ ಪುಳಿಯೋಗರೆ ನನ್ನ ಲೈಫ್ನ ಬದಲಾಯಿಸಿದೆ ಅಂತ ಹೇಳ್ತಿರ್ತಾರೆ. ನಮಗೆಲ್ಲ ಊಟಕ್ಕೆ ದುಡ್ಡು ಇರ್ತಾ ಇರಲಿಲ್ಲ ಸರ್. ಪ್ರತಿಯೊಂದು ದೇವಸ್ಥಾನದಲ್ಲೂ ಬರೋ ಪ್ರಸಾದನೇ ಅದ್ರ ತಿನ್ಕೊಂಡೇ ಬದುಕ್ತಾ ಇದ್ರಿ ನಾವೆಲ್ಲ. ಜೀವನದಲ್ಲಿ ಏನು ಮಾಡಬೇಕು ಅಂತ ಒಂದು ಟೈಮಲ್ಲಿ ನಾವು ನೋಡಿ, ಈ 20-25 ವರ್ಷ ಇದೆಯಲ್ಲ, ಜೀವನದಲ್ಲಿ ಏನು ಮಾಡಬೇಕು ಅಂತ ತಲೆಯಲ್ಲಿ ಒಂದು ಕೆರಿತಾ ಇರುತ್ತೆ. ಅದು ಮಾಡಬೇಕು, ಇದು ಮಾಡಬೇಕು, ಸಾವಿರಾರು ಥಾಟ್ ಪ್ರೋಸೆಸ್ ಬರ್ತಾ ಇರುತ್ತೆ. ಆವಾಗ ಆ ಒಂದು ಟೈಮಲ್ಲೇ ಒಂದು ಥಾಟ್ ಪ್ರೋಸೆಸ್ ಇಟ್ಕೊಂಡು ಇದೇ ಮಾಡಬೇಕು ಅಂತ ಮುಂದೆ ಹೊರಟಿದ್ದು ಟೈಮ್ ಇವೆಲ್ಲ. ಆ ಟೈಮಲ್ಲೆಲ್ಲ ನಮಗೆ ಟೈಮ್ ಅನ್ನೋದು ಇರ್ತಾ ಇರಲಿಲ್ಲ. ಮಧ್ಯರಾತ್ರಿ ಆದರೆ ಹಸು, ಇಲ್ಲಾಂದರೆ ಇರ್ತಾ ಇರಲಿಲ್ಲ. ಸೊ ದೀಸ್ ಆರ್ ಆಲ್ ಮೇಡ್ ಅಸ್ ಟು ಲೈಕ್ ಟು ಸಿ ವಾಟ್ ವಿ ಆರ್ ಟುಡೇ ಆ್ಯಂಡ್ ವಾಟ್ ವಿ ಆರ್ ಡೂಯಿಂಗ್ ಟುಡೇ. ಸ್ಟ್ರಗಲ್ಲೇ ಸ್ಟ್ರೆಂತ್ ಮಾಡ್ಕೊಂಡು ಜೀವನ ಮಾಡ್ತಾ ಇದ್ದೀರ ಅಂತ ನನಗೆ ಅನಿಸ್ತದೆ. ದಟ್ ಈಸ್ ದಿ ಲೆಸನ್ ಸರ್. ನೀವೇನಾದರೂ ಡಿಗ್ರಿ ಪಾಸ್ ಆಗದೆ ಇದ್ದಿದ್ರೆ, ಅಥವಾ ಡಿಗ್ರಿ ಪಾಸ್ ಆಗಿದ್ರೆ, ಅಥವಾ ನೀವು ಮೊದಲು ಹೋಟೆಲಲ್ಲಿ 5 ಸ್ಟಾರ್ ಹೋಟೆಲ್ ಇಲ್ಲೇ ಮೆಟೀರಿಯಲ್ ಕೆಲಸ ಮಾಡಿದ್ರಲ್ಲ, ತುಂಬ ಒಳ್ಳೆ ಪೋಸ್ಟಿಗೆ ಹೋಗಿದ್ರೆ, ನೀವು ಅಂದ್ಕೊಂಡಂಗೆ ಎಲ್ಲ ಸಂಪಾದನೆ ಮಾಡಿದರೆ ಇದೆಲ್ಲ ಮಾಡೋಕ್ಕಾಗ್ತದೆ ಸರ್? ಇಲ್ಲ ಸರ್, ಆವಾಗ ಆ್ಯಕ್ಚುಲಿ ಸರ್ ನಾನೊಬ್ಬ ಸಿನಿಮಾದಲ್ಲಿ ನಟನ ಆಗಬೇಕು, ಆ್ಯಕ್ಟರ್ ಆಗಬೇಕು ಅಂತ ಒಂದು ಕನಸಿತ್ತು. ಆ ಟೈಮಲ್ಲಿ ಆ ಕನಸು ಅದುವಾಗ ನಾನು ಸುಮಾರು ನಾಟಕಗಳಲ್ಲೆಲ್ಲ NSDಗೆಲ್ಲ ಸುಮಾರು ಪ್ರಯತ್ನ ಮಾಡ್ತಾ ಇದ್ದೆ. ಆ ಟೈಮಲ್ಲಿ ಹೊಟ್ಟೆಪಾಡಿಗೆ ಏನಾದರೂ ಇರಬೇಕಲ್ಲ, ಹಾಗಾಗಿ ಅಲ್ಲಿ ಸೇರ್ಕೊಂಡಿದ್ದು. ಉದ್ದೇಶ ಕೆಲಸ ಅಂತಲ್ಲ, ದುಡ್ಡು ಅಂತಲ್ಲ, ಅನಿವಾರ್ಯ ಆಯಿತು ಒಂದು ಹೋಗಿದ್ರಿ ಅಷ್ಟೇ. ಸೊ ಹಾಗಾಗಿ ಕೊನೆಗೆ ಆಮೇಲೆ ಹೋಗ್ತಾ ಇದೇ ನನ್ನ ಪ್ರಪಂಚ ಆಗೋಯ್ತು. ನಾನು ಮಾಡೋ ಪ್ರತಿಯೊಂದು ಕೆಲಸ ನನಗೆ ತುಂಬ ಇಷ್ಟ ಆಯಿತು. ಇವನ್ ನಾನು ಎಲ್ಲ ಕೆಲಸ ಮಾಡಿದ್ದೀನಿ ನಮ್ಮ ಇಂಡಸ್ಟ್ರಿಯಲ್ಲಿ. ಪಾತ್ರೆ ತೊಳೆಯಿಂದ ಹಿಡ್ಕೊಂಡು, ಸರ್ವಿಸಿಂದ ಹಿಡ್ಕೊಂಡು, ನೆಲ ಗೂಡ್ಸೋದ್ರಿಂದ ಹಿಡ್ಕೊಂಡು, ಸೊ ಅಲ್ಲಿ ಪ್ರತಿಯೊಂದು ಡಿಪಾರ್ಟ್ಮೆಂಟು ನಾನು ತುಂಬ ಇಷ್ಟಪಡ್ತೀನಿ. ಎಸ್ಪೆಷಲಿ ನಮ್ಮ ಪಾಟ್ ವಾಶು, ಪ್ಲೇಟ್ ವಾಶು, ಹೌಸ್ ಕೀಪಿಂಗ್ ಡಿಪಾರ್ಟ್ಮೆಂಟ್. ಯಾಕಂದರೆ ನನ್ನ ಜರ್ನಿ ಅಲ್ಲಿಂದನೇ ಸ್ಟಾರ್ಟ್ ಆಗಿದೆ. ಸೊ ಹಾಗೆ ನನಗೆ ಒಂದು ನೆನಪಿದೆ, ಜೋಗಿ ಪ್ರೇಮ್ ಅವರು ಒಂದು ಇಂಟರ್ವ್ಯೂನ ಅವಾಗ ಜೋಗಿ ಸಿನಿಮಾ ಟೈಮಲ್ಲಿ ಬಂದುಬಿಟ್ಟು ನೆನಪಿತ್ತು. ಕಸಾನ ನಾನು ತುಂಬ ಭಕ್ತಿಯಿಂದ ಆ ಸಂದರ್ಭದಲ್ಲಿ ಗುಡಿಸಿದ್ರೆ ಮುಂದಿನ ಸ್ಟೇಜಿಗೆ ನಾವು ಹೋಗ್ತೀವಿ ಅಂತ. ಅದು ನಿಮ್ಮಲ್ಲಿ ಕಾಣ್ತಾ ಇದೆ. ಯಾಕೊತ್ತಾ ನಾನು ಯಾಕಿದ್ದು ನಿಮ್ಮ ಹತ್ರ ಕೇಳ್ತಾ ಇದ್ದೆ ಅಂದರೆ, ಇಷ್ಟೇ ಗುರು ನಂದು ಪಾತ್ರೆ ಉಳ್ಕೊಂಡು ಹೋಗೋದೇ ಜೀವನ ಆಗೋಗುತ್ತೆ ಅಂದರೆ ಆ ಕೆಲ್ಸಕ್ಕೆ ಮಾಡೋ ಅವಮಾನ ಅದು. ಇಲ್ಲ, ನೀವು ತುಂಬಾ ಚೆನ್ನಾಗಿ ಹೇಳಿದ್ರಿ ಮಾತು. ನಮ್ಮ ಹುಡುಗರು ನಾನು ಇದನ್ನೇ ಹೇಳ್ತಾ ಇರ್ತೀನಿ, ಅವ್ರು ಮಾಡೋ ಕೆಲಸ ದೇವ್ರ ಕೆಲಸ ಅಂದ್ಕೊಂಡು ಮಾಡಿ. ನಿಮ್ಗೆ ಈ ಕೆಲಸದಿಂದ ನಿಮ್ಗೆ ಊಟ ಸಿಗ್ತಾ ಇದೆ ಅಂದರೆ ಇಲ್ಲೇ ನಿಮ್ಮ ದೇವ್ರು ಇದ್ದಾನೆ. ಆ ಮಾಡೋ ಕೆಲಸದಲ್ಲಿ ಆ ಕೆಲಸದಲ್ಲಿ ದೇವ್ರನ್ನ ನೋಡಿ ನಿಮಗೆ ದಾರಿ ತೋರಿಸ್ತಾನೆ ಅವನು. ನೀವು ಮಾಡೋ ಕೆಲಸ ಶ್ರದ್ಧೆಯಿಂದ ನೀವು ಏನೇ ಮಾಡಿದ್ರು ದಾರಿ ತೋರಿಸ್ತಾನೆ. ನಾವು ನಮ್ಮ ಹುಡುಗರು ಯಾವ ಥರ ಇಲ್ಲಿ ಟ್ರೈನಿಂಗ್ ಕೊಡ್ತೀರಾ ಅಂದರೆ, ಯಾರೇ ಬಂದರು, ಹೊಸಬರು ಬಂದರು, ಕೆಲವರು ಅಸ್ಯೂಮ್ ಅವರು ಪಾಟ್ ವಾಶಲ್ಲಿ ಅಥವಾ ಪ್ಲೇಟ್ ವಾಶಲ್ಲಿ ಇದ್ದಾರೆ ಅಂತ ಹೇಳಿದ್ರೆ, ಎನಿ ಡಿಪಾರ್ಟ್ಮೆಂಟ್ ಅವರು 1 ವರ್ಷ ಮೇಲೆ ಅವರು ಆ ಡಿಪಾರ್ಟ್ಮೆಂಟಲ್ಲಿ ಇರೋದಿಲ್ಲ, ಮುಂದಕ್ಕೆ ಹೋಗ್ಬೇಕು ಅವರು. ಹಿ ಹ್ಯಾಸ್ ಟು ಪ್ರೋಗ್ರೆಸ್. ಅವನ್ನ ಪಿಕ್ ಮಾಡಿ ಇನ್ನೊಂದು ಡಿಪಾರ್ಟ್ಮೆಂಟ್ಗೆ ಹಾಕ್ಬಿಡ್ತೀರ ಅವನ್ನ. ಸೊ ದಟ್ ಈಸ್ ಹೌ ದಿ ಗ್ರೋತ್ ಈಸ್ ದೇರ್. ಟು ಬಿ ಹಾನೆಸ್ಟ್ ವಿತ್ ಯು, 2012ರಲ್ಲಿ ನಾನು ಈ ಜರ್ನಿ ಸ್ಟಾರ್ಟ್ ಆಯಿತು ಸರ್. ಅವಾಗ ಪಾಟ್ ವಾಶ್ ಹುಡುಗರು ಯಾರು ಇದ್ರು, ಈಗ ಒಂದೊಂದು ಬ್ರಾಂಚಲ್ಲಿ ಒಬ್ಬೊಬ್ರು ಹೆಡ್ ಕುಕ್ ಆಗಿದ್ದಾರೆ ನಮ್ಮಲ್ಲಿ.
ಹೌದಾ ಸರ್? ಹೌದು. ಅವ್ರು ಎಷ್ಟು ಚೆನ್ನಾಗಿ ಜವಾಬ್ದಾರಿ ಹೊತ್ಕೊಂಡು ಮಾಡ್ತಾರೆ ಗೊತ್ತಾ, ಅಣ್ಣ ನೀನು ಹೋಗೋಣ ನಾನು ನೋಡ್ಕೊತೀನಿ ಅಂತ. ಸೊ ಆ ಥರ. ಸೊ ದಟ್ ಈಸ್ ದ ಗ್ರೋತ್ ವಾಟ್ ವಿ ಶೋ ಟು ದೆಮ್. ಈಗ ನೋಡಿ ನಮ್ಮ ಇಂಡಸ್ಟ್ರಿಗೆ ಬರೋರು ಪ್ರಪಂಚದಲ್ಲಿ ಈಗ ಮನೆಯಿಂದನೇ ಹೊರಗಡೆ ಹಾಕ್ಬಿಡ್ತಾರೆ ಅವ್ರು. ಅಂಥವ್ರು ನಮ್ಮ ಹತ್ರ ಬರ್ತಾರೆ. ನಮ್ಮ ಮಕ್ಕಳೆಲ್ಲ ಹಳ್ಳಿ ಮಕ್ಕಳು, ಕಾಡು ಜನರು, ಕೆಲವು ಕಾಡಿಂದ ಬರ್ತಾರೆ. ಸೊ ಇವ್ರನ್ನೆಲ್ಲ ಜೊತೆಲಿ ಹಾಕ್ಕೊಂಡು ಅವ್ರಿಗೊಂದು ಡಿಸಿಪ್ಲಿನ್ ಅಂತ ಹೇಳ್ಕೊಟ್ಟು ಮುಂದಕ್ಕೆ ತೊಗೊಂಡು ಹೋಗೋದಿದೆಯಲ್ಲ, ದಟ್ಸ್ ಎ ಬ್ಯೂಟಿ ಸರ್. ಮೇಲಾಗಿ ಈ ಮಕ್ಕಳು ಹೇಗಂದರೆ ಮುಗ್ಧರು ಸರ್. ದೇ ಡೋಂಟ್ ಅಂಡರ್ಸ್ಟ್ಯಾಂಡ್ ಫ್ರಮ್ ಹಿಯರ್, ದೇ ಅಂಡರ್ಸ್ಟ್ಯಾಂಡ್ ಓನ್ಲಿ ಲವ್ ಲ್ಯಾಂಗ್ವೇಜ್. ಆ ಪ್ರೀತಿಯಿಂದ ನೀವು ಏನು ಬೇಕಾದ್ರೂ ಹೇಳಿ ಮಾಡ್ತಾರೆ ಅವರು. ಮರ್ಯಾದೆ, ಪ್ರತಿಯೊಂದು ಎಂಪ್ಲಾಯಿಗೂ ಸಿಗೋ ಗೌರವ ಸಿಕ್ತು ಅಂದರೆ ಅವ್ರಿಗೆ ಏನು ಬೇಕಾದ್ರೂ ಮಾಡ್ತಾರೆ ನಿಮಗೆ. ನಮ್ಮ ಇಂಡಸ್ಟ್ರಿಯಲ್ಲಿ ಚಾಲೆಂಜಿಂಗ್ ಅಂದ್ರೆ ಲೇಬರ್ಸ್. ನನಗೆ ಆ ಕೊರತೆ ಯಾವಾಗಲೂ ಕೊಟ್ಟಿಲ್ಲ ಅವರು. ಕೆಲಸಗಾರ ಕರ್ಕೊಂಬತ್ತೀರಾ ಅಂತಾರೆ ಎಲ್ಲ ಹೋಟ್ಲವ್ರು. ಎಕ್ಸಾಕ್ಟ್ಲಿ, ಅವ್ರ ಟೀಮ್ ಅವರೇ ಸೃಷ್ಟಿ ಮಾಡ್ಕೊತಾರೆ. ನನಗೆ ನೋಡಿ ಈ ಔಟ್ಲೆಟ್ಟು ನಂಗೆ 450 ಜನ ಮಕ್ಕಳು ಬೇಕು. ಮೊನ್ನೆ ರೀಸೆಂಟ್ಲಿ 2 ತಿಂಗಳಿಂದ ನಮ್ಮ ಮುಂಬೈ ಔಟ್ಲೆಟ್ ಓಪನ್ ಆಯಿತು. ಅಲ್ಲೊಂದು 250 ಜನ ಮಕ್ಕಳು ಬ್ಯಾಕ್ ಟು ಬ್ಯಾಕ್. ಅದಕ್ಕಿಂತ 1 ತಿಂಗಳು ಮುಂಚೆ ವಿ ಹ್ಯಾವ್ ಲಾಂಚ್ಡ್ ಇನ್ ಪುಣೆ. ಸೊ ಈ ವರ್ಷದಲ್ಲಿ ಲೈಕ್ ಬ್ಯಾಕ್ ಟು ಬ್ಯಾಕ್ ಓಪನಿಂಗ್ಸ್ ಆಗ್ತಾ ಇರೋದ್ರಿಂದ ನನಗೆ ಲೈಕ್ ಮಕ್ಕಳು ನಾನು ಹೆಂಗೆ ತರಲಿ, ಹುಡುಗರನ್ನ ಹೆಂಗೆ ತರಲಿ ಅಂತ. ಅದನ್ನೊಂದು ಒಳ್ಳೆ ಪದ ಹೇಳ್ತಾ ಇದ್ದೀರಾ ನೀವು, ಎಷ್ಟು ಚೆನ್ನಾಗಿದೆ ಅದು. ಎಲ್ಲ ಹೋಟೆಲ್ ಓನರ್ಗಳು ಇದನ್ನ ತಿಳ್ಕೊಂಡ್ಲೇಬೇಕು. ಅವರನ್ನ ಕೆಲಸಗಾರರು ಅಂತ ನೀವು ಅಂತ ಇಲ್ಲ, ಮಕ್ಕಳು ಅಂತಿದ್ದೀರಿ. ಅದಕ್ಕೆ ತುಂಬ ದೊಡ್ಡ ತಾಯಿ ಹೃದಯ ಬೇಕು ಸರ್. ಅವರೇ ಸರ್ ಎಲ್ಲನೂ. ಸೊ ಅವರೇ ನೋಡ್ಕೊತಾರೆ. ಸಿಂಪಲ್ ಇಂಗ್ಲೀಷಲ್ಲಿ ಒಂದು ಹೇಳ್ತಾರೆ, ಇಫ್ ಯು ಟೇಕ್ ಕೇರ್ ಆಫ್ ದೆಮ್ ದೇ ವಿಲ್ ಟೇಕ್ ಕೇರ್ ಆಫ್ ಯುವರ್ ಕಂಪನಿ ಅಂತ. ವಂಡರ್ಫುಲ್ ಸೇ. ಹಾಗೆ. ಸೊ ದೇ ಆರ್ ಮೈ ಪಿಲ್ಲರ್ಸ್. ಎಸ್ ಸರ್ ಒಂಚೂರು ಬನ್ನಿ ತೋರಿಸ್ಬಿಡ್ತೀರಾ? ಬನ್ನಿ ಅಂದ್ರೆ ನಿಮ್ಮ ಸಾಮ್ರಾಜ್ಯನ. ಬನ್ನಿ. ಗರ್ಭಗುಡಿಯಲ್ಲಿ ಬಂದಿದ್ದೀವಿ ನಾವು, ಅದಕ್ಕೆಲ್ಲ ಕಪ್ಪು ಕಾಣ್ತಾ ಇದೆ. ಸರ್ ಹೇಳಿದಾರೆ ಅದನ್ನ. ಎಸ್ ಸರ್ ಕಾಫಿ ಕಂಟ್ರಿಯಿಂದ ಶುರು ಮಾಡೋಣ. ಕಾಫಿ ನೀವು IDCಯಲ್ಲಿ ಕಾಫಿ ಆಗ್ತಿದ್ದನ್ನು ನಮ್ಮ ಸ್ನೇಹಿತರು, ಸಿನಿಮಾ ಸ್ನೇಹಿತರು, ಗಾಂಧಿನಗರ ಸ್ನೇಹಿತರು ಹೇಳ್ತಾ ಇರ್ತಾರೆ, ಅವ್ರು ಅಲ್ಲಿದ್ರಪ್ಪ ಅಂತ ಹೇಳಿ. ಸರ್ ನನಗೆ ಗೊತ್ತಿದ್ದಂಗೆ ಸರ್, ಕಾಫಿ ಮತ್ತು ಟೀ ಅನ್ನೋ ವಿಚಾರ ಇದೆಯಲ್ಲ, ಯಾರ ಮನೆಯಲ್ಲಿ ಶ್ರೀಮಂತರು ಇದೊಂದು 50-60 ವರ್ಷದ ಹಿಂದೆ ಅವ್ರು ಕಾಫಿ ಕುಡಿತಿದ್ರು ಅಲ್ವಾ? ಈಗ ಯಾರಿಗೆ ತುಂಬ ಖುಷಿ ಆಗುತ್ತೋ, ಯಾರಿಗೆ ತುಂಬ ಇಷ್ಟ ಆಗುತ್ತೋ, ಅಥವಾ ನಾನು ರಾಜಾಜಿನಗರದ ಬ್ರಾಂಚಲ್ಲಿ ಕೇಳಿದ್ದೀನಿ, ದೇವನಹಳ್ಳಿ ಏರ್ಪೋರ್ಟಿಂದ ಬಂದು ರಾಜಾಜಿನಗರದಲ್ಲಿ ಬಂದು ಕುಡ್ದು ಹೋಗ್ತಾರೆ. ಗುರು ಎಲ್ಲಿ ಕುಡಿದ್ರು ಇಲ್ಲಷ್ಟು ಕುಡಿದ್ರೆ ಸಮಾಧಾನ ಆಗಲ್ಲ ಅಂತ ಹೇಳಿ. ಇದರ ರಹಸ್ಯ ಹೇಳಿ. ನಮ್ಮ ನಂದಿನಿ ಹಾಲು ನಾವು ಯೂಸ್ ಮಾಡೋದು ಆರೆಂಜ್ ಮಿಲ್ಕ್, ಫುಲ್ ಕ್ರೀಮ್ ಮಿಲ್ಕ್ ಸರ್. ತುಂಬ ಚೆನ್ನಾಗಿದೆ. ಒಂದು ತೊಟ್ಟು ನೀರು ಕೂಡ ಹಾಕೋದಿಲ್ಲ. ಚೆನ್ನಾಗಿ ಕಾಯಿಸಿ ನಾವು ನನ್ನ ಸ್ನೇಹಿತರ ಕೈಯಲ್ಲಿ ಒಂದು ಹೊಸ ಸ್ಪೆಷಲ್ ಬ್ಲೆಂಡ್ ಮಾಡಿಸ್ತೀವಿ ನಾವು. ಇಟ್ಸ್ ಕಾಂಬಿನೇಷನ್ ಆಫ್ ಅರೇಬಿಕಾ, ರೋಬಸ್ಟಾ ಮತ್ತು ಚಿಕೋರಿ ಫಿಲ್ಟರ್ ಕಾಫಿ. ತುಂಬಾ ಚೆನ್ನಾಗಿ ಬರುತ್ತೆ. ಸೊ ಅದಕ್ಕೆ ಬೇಕಾಗಿರೋದು ಏನೇನು ಬೇಕೋ ಎಲ್ಲ ನೀಟಾಗಿ ಹಾಕಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ಸರ್. ಕಾಫಿ ಅನ್ನೋದು ನಮಗೆ ಸೆಂಟಿಮೆಂಟ್ ನಮ್ಮ ಸೌತ್ ಇಂಡಿಯನ್ಸ್ಗೆ. ಸೊ ಏನು ಮಾಡೋಕ್ಕಿಂತ ಮುಂಚೆ ಕಾಫಿ ಇರಲೇಬೇಕು. ಅದು ದಟ್ ವಿಲ್ ಸೆಟ್ ಯುವರ್ ಮೂಡ್. ಸೊ ಅದನ್ನು ಚೆನ್ನಾಗಿ ನೋಡ್ಕೊಬೇಕು ಯಾವಾಗಲೂ. ಅಂದರೆ ಯಾವುದಾದ್ರೂ ಒಂದು ಕ್ಷಣಕ್ಕೆ ಆ ಫಾರ್ಮುಲಾ ಕಂಡುಹಿಡ್ತಿದ್ದೀರಾ. ಯಾವುದೋ ಒಂದು, ಈಗ ನೋಡಿ ನನಗೆ ಗೊತ್ತಿದ್ದಂಗೆ ತುಂಬ ಕಷ್ಟ ಆಯ್ತಂತೆ ಮೈಸೂರು ಸಂಸ್ಥಾನದಲ್ಲಿ. ಆಗ ಅವರ ಮನೆಯಲ್ಲಿ ಬಂದವರಿಗೆ ಅಥವಾ ಅರಮನೆಯಲ್ಲಿ ಬಂದವರಿಗೆ ಏನಾದರೂ ಸ್ವೀಟ್ ಕೊಡೋದಕ್ಕೆ ಅವ್ರ ಕೈಲಿ ಆಗಲಿಲ್ಲ. ಆಗ ಕಡಲೆ ಇಟ್ಟು ಅದರಲ್ಲೇ ಸ್ವಲ್ಪ ತುಪ್ಪ ಹಾಕಿ ಬೆರಕೆ ಮಾಡಿದ್ದು ಮೈಸೂರು ಪಾಕ ಆಯಿತು. ಈಗ ವಿಶ್ವದ ಸರ್ವಶ್ರೇಷ್ಠ ಸ್ವೀಟ್ಗಳಲ್ಲಿ ಅದೊಂದು. ಈ ಕಾಫಿ ರೆಸಿಪಿ ಬಂದಿದ್ದಂಗೆ ನಮ್ಮ ಹಿರಿಯರನ್ನೇ ಕೇಳಬೇಕು. ಅದು ಅಲ್ಲ ನಿಮಗೆ ಸರ್ ಇಲ್ಲ ಗುರು, ಅದಕ್ಕೆ ತುಂಬ ಪ್ರೀತಿ ಭಕ್ತಿಯಿಂದ ಸೇರಿಸಿದ್ರಿ. ಕರೆಕ್ಟ್. ಯಾವ್ದಾದ್ರು ಒಂದು ಜಾಗದಲ್ಲಿ ಗುರು ಈ ಕಾಫಿ ಕೊಟ್ರೆ ನಾನು ಪಕ್ಕ ಕ್ಲಿಕ್ ಆಗ್ತೀನಿ. ಅದು ಸರ್ ಲೈಕ್ ಸುಮಾರು ವರ್ಷದ ಪ್ರಯತ್ನ. ಇದು ಒಂದು ದಿನದಲ್ಲಿ ಆಗಲಿಲ್ಲ. ಇದು ಸುಮಾರು 12 ವರ್ಷದಿಂದ ಮಾಡಿರೋ ಒಂದು ಪುಟ್ಟ ಸಾಹಸದಲ್ಲಿ ಬಂದಿರೋವಂಥ ಪ್ರಾಡಕ್ಟ್ ಅದು. ಸೊ ವಿ ಹ್ಯಾವ್ ಡನ್ ಎಲ್ಲ ಟೆಸ್ಟ್ ಆ್ಯಂಡ್ ಟ್ರಯಲ್ ಮಾಡ್ಕೊಂಬಿಟ್ಟಿದ್ದೀರಿ. ಮಾಡಿ ವಿ ಕಮ್ ವಿತ್ ಒನ್ ಬ್ಯೂಟಿಫುಲ್ ರೆಸಿಪಿ. ಅದನ್ನೇ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇದೆ. ಕಾಫಿ ಕುಡ್ತೀವಿ ಸರ್. ಈಗ ಇಡ್ಲಿ ವಡೆ ತಿನ್ನೋದು. ಬನ್ನಿ. ನಮೋ ನಾರಾಯಣ. ಎಸ್ ಸರ್, ನಿಮ್ಮ ಸಾಮ್ರಾಜ್ಯ. ಅದರಲ್ಲೂ ನನಗೆ ಈ ದಶಾವತಾರಗಳನ್ನು ನೋಡಿ ಭಾರಿ ಆನಂದ ಆಯಿತು. ವಿಷ್ಣು ಯಾಕೆ ಆ ಅವತಾರವನ್ನು ಹೊತ್ತ ಅನ್ನೋದನ್ನು ತಿಳ್ಕೊಂಡ್ರೆ ಜೀವನ ಎಷ್ಟೋ ಮಟ್ಟಿಗೆ ಸಾರ್ಥಕ ಆಗೋಗುತ್ತೆ. ಸುಮ್ಮನೆ ಅದು ಅವತಾರನೂ ಅಲ್ಲ, ಎಲ್ಲೋ ಯಾವುದೋ ಸಂದರ್ಭದಲ್ಲಿ ಕಷ್ಟಕ್ಕೆ ಭಗವಂತ ಯಾವುದೋ ಒಂದು ರೂಪದಲ್ಲಿ ಬರ್ತಾನೆ ಅನ್ನೋದು ಆ ದಶಾವತಾರದ ಅರ್ಥ ನಾನು ತಿಳಿದಂಗೆ. ಕರೆಕ್ಟಾಗಿ ಹೇಳಿದ್ರಿ ನೀವು. ಮೊನ್ನೆ ಇದನ್ನ ಇಲ್ಲಿ
ಸ್ಟಾರ್ಟ್ ಮಾಡ್ಲಿಕ್ಕಿಂತ ಮುಂಚೆ, ಈ ಥಾಟ್ ಪ್ರೊಸೆಸ್ ಇಲ್ಲಿ ಹಾಕ್ಲಿಕ್ಕಿಂತ ಮುಂಚೆ ಯಾವುದೋ ಒಂದು ಚಿಕ್ಕ ನೋಟು ದಿ ಸ್ಟೋರಿ ಬಿಹೈಂಡ್ ದಶಾವತಾರ ಓದ್ತಾ ಇರಬೇಕಾದ್ರೆ ಅನಿಸ್ತು, ಅಲ್ಲ ಇದೇನು ದಿ ಒಬ್ಬ ಮನುಷ್ಯನಲ್ಲಿ ಬೇಕಾಗಿರೋ ಕರೇಜ್ ಆಗಲಿ, ಸ್ಟ್ರೆಂತ್ ಆಗಲಿ, ಇದೇ ಡಿಫ್ರೆಂಟ್ ಅವತಾರಸ್ ಇದು. ಇದನ್ನು ಎಕ್ಸಾಕ್ಟ್ಲಿ ನಿಮ್ಮ ಮನೋಭಾವನೆ ಇವೆಲ್ಲ, ನಿಮ್ಮ ಥಾಟ್ ಪ್ರೊಸೆಸ್ಸೇ ಇವೆಲ್ಲ. ಈ ಒಂದು 10 ದಶಾವತಾರ ನಾವು ಓದಿದ್ರೆ ಯು ಕ್ಯಾನ್ ಬಿ ಎ ಕಿಂಗ್, ಎನಿಬಡಿ ಕ್ಯಾನ್ ಬಿ ಎ ಕಿಂಗ್ ಅಂತ. ಇದರ್ ಆಲ್ ಇನ್ಸ್ಪಿರೇಷನ್. ಸರ್ ಏನಾರ ಬಣ್ಣಿಸ್ಬೋದಾ ನಿಮ್ಮ ಸಾಮ್ರಾಜ್ಯದಲ್ಲಿ? ಬನ್ನಿ, ನಿಮ್ಮ ಪಡೆ ಮುಂದೆ ಕಾಣಿಸೋದೆಲ್ಲ ನಮ್ಮ ದೋಸೆ ಕೌಂಟರು. ನಮ್ಮ ಅಕ್ಕಿ ರೊಟ್ಟಿ, ರಾಗಿ ರೊಟ್ಟಿ, ರವೆ ದೋಸೆ, ತುಪ್ಪದ ದೋಸೆ, ಬೆಣ್ಣೆ ಮಸಾಲೆ ದೋಸೆ, ರಾಗಿ ದೋಸೆ ಎಲ್ಲ ಯುಲ್ ಫೈಂಡ್ ಓವರ್ ಹಿಯರ್ ಮುಂದುಗಡೆ ಇಲ್ಲಿ. ಈಗ ಒಂದು So, ಕ್ವಶನ್ ಈಗಿನ ಹೇಳಿ. ತಾತ್ಕಾಲಿಕ, ಸಾರಿ ನಿಮ್ ಇಂಟರಪ್ಟ್ ಮಾಡ್ಬಿಟ್ಟೆ, ಯಾಕಂದ್ರೆ ಎಷ್ಟೋ ಜನ ಹೋಟ್ಲವ್ರಿಗೆ ಇವತ್ತಿನ ಈ ಇಂಟರ್ವ್ಯೂ ನೋಡಿದಾಗ ಅವ್ರಿಗೊಂದು ಕ್ವಶನ್ ಇದ್ದೇ ಇರುತ್ತೆ, ಈ ಮುಖ ಬಗೆಹರಿಸೋಣ. ತಲೆ ಕೆಟ್ಟೋಗ್ಬಿಟ್ಟಿದೆ ಗುರು, ಹೆಂಗೆ ಗ್ಯಾಸ್ ಹೊಂದ್ಸೋದು ಅಂತ. ನೀವ್ ಹೆಂಗ್ ಹೊಂದ್ಸ್ತಾ ಇದ್ದೀರಪ್ಪ? ಸೊ ಇಲ್ಲ ಸರ್, ನಮಗೂ ಕಷ್ಟ ಇದೆ. ಈಗ ನಮಗೆ ಅಂತ ಒಂದು ಲಿಮಿಟೇಷನ್ ಕೊಟ್ಟಿದ್ದಾರೆ ಸರ್ಕಾರ. ಆ ಒಂದು ಲಿಮಿಟೇಷನ್ಲೇ ನಾವು ಒಂದು ಸ್ವಲ್ಪ ಮೆನು ಎಲ್ಲ ಕಟ್ ಡೌನ್ ಮಾಡ್ಕೊಂಡು ನಡೆಸ್ತಾ ಇರಿ. ಸೊ ವಿ ಡೂ ಹ್ಯಾವ್ ಎ ಚಾಲೆಂಜಸ್. ಈಗ ಲೈಕ್ ಆಲ್ಮೋಸ್ಟ್ ಒಂದು 50-60% ಮೆನು ಕಟ್ ಡೌನ್ ಮಾಡಿದ್ದೀರಿ ನಾವು. ಮಾಡಿ ಇರೋ ಮೆನುನಲ್ಲಿ ಫಾಸ್ಟ್ ಮೂವಿಂಗ್ ಐಟಮ್ಸ್ ಮಾತ್ರ ಇಟ್ಕೊಂಡಿದ್ದೀರಿ ಸದ್ಯಕ್ಕೆ ಅಂತ. ಸೊ ಇನ್ನೊಂದು 2 ತಿಂಗಳು ಅನಿಸುತ್ತೆ ಈ ಒಂದು ಕಷ್ಟದಿಂದ ಎಲ್ಲರೂ ಹೊರಗಡೆ ಬರಲಿಕ್ಕೆ. ಪ್ರತಿಯೊಬ್ಬ ಹೋಟೆಲಿಯರ್ಸು ನಾವು ಅನುಭವಿಸ್ತಾ ಇದ್ದೀವಿ ಸರ್. ಅದು ಕಾಣಿಸೋದಿಲ್ಲ ಅಷ್ಟೇ, ಆ ಪೇಯ್ನ್ ಕಾಣಿಸೋದಿಲ್ಲ. ಎಸ್ ಸರ್. ಮುಂದೆ ಸರ್ ದೋಸೆದಾಯಿತು, ದೋಸೆಯಲ್ಲಿ ಬಿಡಿ ಪ್ರಪಂಚನೇ ತೋರಿಸಿದಿರಿ. ಸರ್ ಇದು ಇಡ್ಲಿ ಸ್ಟೀಮ್ ಅದ್ಭುತವಾಗಿದೆಯಲ್ಲ ಸರ್ ಅದು? ಹೌದು, ನಮ್ಮ ಇಡ್ಲಿ ಬಾಕ್ಸಸ್ಸು. ಸರ್ ನೀವು ಇಡ್ಲಿ ಮಾಡೋದನ್ನ ಕಲ್ತಿದ್ದೆ ಯಾವಾಗ? ಯಾಕೆ ಹೇಳಿ? ಬಟನ್ಸ್ ಇಡ್ಲಿ, ಆ ಇಡ್ಲಿ ಸರ್, ಬಟನ್ಸ್ ಇಡ್ಲಿ ನನಗೆ ಎಲ್ಲಿ ಫಸ್ಟ್ ಸಿಕ್ತಿತ್ತು ನಂಗೆ ಗೊತ್ತಿಲ್ಲ. ಆ ಹೋಟ್ಲು ಹೊಡೆದಾಕ್ಬಿಟ್ರು. ಆ ಥರದ ಎಲ್ಲ ಥರದ ಒಳ್ಳೊಳ್ಳೆ ರೆಸಿಪಿನ ತಂದಿಲ್ಲಿ ಹಾಕ್ತಾ ಇರೋದು ನೀವು ಅಲ್ವಾ? ಒಂದು ಹಳ್ಳಿಲಿ ಇದರಲ್ಲಿ ಒಂದು ಪುಟ್ಟ ಹಳ್ಳಿ ಸರ್. ನಾವೆಲ್ಲ ದೇವಸ್ಥಾನಕ್ಕೆ ಹೋದಾಗ ಒಬ್ಬ ಅಜ್ಜಿ ಅವ್ರ ಮನೆಯಲ್ಲಿ ಚಿಕ್ಕ ಇಡ್ಲಿ ಮಾಡ್ತಾರೆ. ಪುಟ್ಟ ಚಿಬ್ಲು ಇಡ್ಲಿನೂ ಅಲ್ಲ, ಅದು ಪುಟ್ಟ ಇಡ್ಲಿ ಹಾಕ್ಬಿಟ್ಟು ಒಂದಾದ್ಮೇಲೆ ನೀರು ಚಟ್ನಿ ಹಾಕ್ಬಿಟ್ಟು ಒಂದು ಹಿಂಗೆ ಕೊಟ್ಬಿಡ್ತಾರೆ. ಅದು ನಿಮ್ಗೆ ತಿನ್ನೋದೇ ಗೊತ್ತಾಗಲ್ಲ ಎಷ್ಟು ಸರಿ. ದಟ್ ಈಸ್ ಥಾಟ್ ಪ್ರೊಸೆಸ್ ಆಫ್ ಆ ಇಡ್ಲಿ. ಆ ಥರ ನಮ್ಮಲ್ಲಿ ಈಗ ಪ್ರತಿಯೊಂದು ಐಟಮು ಒಂದೊಂದು ಸ್ಟೋರಿ ಇದೆ. ಈಗ ತುಪ್ಪದ ದೋಸೆ ಆಗಲಿ, ಪುಡಿ ದೋಸೆ ಆಗಲಿ, ಅದಕ್ಕೊಂದು ಸ್ಟೋರಿ ಇದೆ. ಆ ಬೆಣ್ಣೆ ಮಸಾಲೆಗೆ ಒಂದು ಸ್ಟೋರಿ ಇದೆ. ರಾಗಿ ದೋಸೆಗೆ ಅಕ್ಕಿ ರೊಟ್ಟಿ, ರಾಗಿ ರೊಟ್ಟಿ, ಅದು ಪ್ರತಿಯೊಂದು ಪ್ರಾಡಕ್ಟ್ ಹುಡ್ಕೊಂಡು ಹೋದರೆ ಇಟ್ ಹ್ಯಾಸ್ ಇಟ್ಸ್ ಓನ್ ಸ್ಟೋರಿ. ಇವನ್ ಪಡ್ಡು ಆಗಲಿ, ನೀರು ದೋಸೆ ಆಗಲಿ, ಈಗ ನೀವು ಮೈಸೂರು ಪಾಕ್ ಕತೆ ಹೇಳಿದ್ರಿ, ಆ ಥರ ಪ್ರತಿಯೊಂದು ಐಟಮು ಹುಟ್ಟಿರೋದೇ ಹಾಗೆ ಇಲ್ಲಿ. ದಟ್ ಈಸ್ ದ ಬ್ಯೂಟಿ ಆಫ್ ಸೌತ್ ಇಂಡಿಯನ್ ಫುಡ್. We didn't, like invented anything, sir. We are trying to discover all those small things, We are trying to connect to our roots. ನಮ್ಮ ಪೂರ್ವಿಕರು ಏನು ಮಾಡ್ತಿದ್ದಾರೆ ಅವನ್ನ ಹುಡ್ಕೊಂಡು ಹೊರಟಿದ್ದೀರಿ. ಈ ಪ್ರಕೃತಿಯಲ್ಲಿ ಎಲ್ಲ ಇದೆ. ನಾನೇ ಅಕ್ಕಿ ಬೆಳೆದಿದ್ದು, ನಾನೇ ಭತ್ತ ಬೆಳೆದಿದ್ದು, ನಾನೇ ಅನ್ನ ಮಾಡಿದ್ದು ಅಂತ ಅನ್ಕೊಂಡ್ಬಿಟ್ರೆ ಅದು ಅವನಷ್ಟು ಮೂರ್ಖ ಇನ್ನೊಬ್ಬ ಇಲ್ಲ ಅಲ್ವಾ? ನೀರು ಕೆಲಸ ಮಾಡಿರುತ್ತೆ, ಬೆಂಕಿ ಕೆಲಸ ಮಾಡಿರುತ್ತೆ, ಅನ್ನ ಎಲ್ಲ ನನ್ನನ್ನು ತಿನ್ನಿ ಬದುಕಪ್ಪ ಅಂತ ಹೇಳಿ ಸ್ಯಾಕ್ರಿಫೈಸ್ ಮಾಡಿರುತ್ತೆ. ಇದೇ ಲೈಫ್. ಅದರಲ್ಲ ನಾವು ಭಕ್ತಿಯಿಂದ ಮತ್ತು ನಮ್ಮ ವೈಶಿಷ್ಟ್ಯ ಏನ್ ಸೇರ್ತಿರೋ ಎಷ್ಟು ಬೇಕೋ ಅಷ್ಟು ಹಂಗೆ ಆಗೋದು. ಅದೇ ನಿಜ ಸರ್. ಸರ್ ಅನ್ನಪೂರ್ಣೇಶ್ವರಿ ಅಂತ ಅವಾಗ ಹೇಳಿದ್ರಿ, ಇದೇನು ಅನ್ನಪೂರ್ಣೇಶ್ವರಿ? ಇಲ್ಲಿ ಯು ವಿಲ್ ಫೈಂಡ್ ನಮ್ಮ ಎಲ್ಲ ಥರದ್ದು ರೈಸ್ ಐಟಮ್, ಲೈಕ್ ಏನಂತ ಹೇಳ್ತೀರಿ, ನಮ್ಮ ಪುಳಿಯೋಗರೆ ಆಗಲಿ, ಮಾವಿನಕಾಯಿ ಚಿತ್ರಾನ್ನ ಆಗಲಿ, ಎಳ್ಳಿಕಾಯಿ ಚಿತ್ರಾನ್ನ ಆಗಲಿ, ವೈಟ್ ರೈಸ್ ವಿತ್ ಸಾಂಬಾರ್ ಅಂಡ್ ರಸಮ್ ಆಗಲಿ. ದೆನ್ ನಮ್ಮಲ್ಲಿ ಈ ಆಂಧ್ರ ಸ್ಟೈಲು ಗೋಂಗೂರ ರೈಸ್ ಕೊಡ್ತೀವಿ, ಗೋಂಗೂರ ರೈಸು. ದೆನ್ ಆವಗಾಯಿ ಮುದ್ದಪಪ್ಪು ಅಂತ ಹೇಳ್ತೀವಿ ಅದು. ದೆನ್ ಯುಲ್ ಫೈಂಡ್ ಆಲ್ ದೋಸ್ ಥಿಂಗ್ಸ್ ಓವರ್ ಹಿಯರ್. ಆ ರೈಸ್ನೆಲ್ಲ ನಾವು ಅವ್ರು ಆರ್ಡ್ರ್ ಮಾಡಿದ ಕೂಡಲೇ ಅಲ್ಲೇ ಬಿಸಿ ಮಾಡಿ ಕೊಡ್ತೀವಿ. ಆ ಒಂದು ಕಾನ್ಸೆಪ್ಟ್ ಇದೆ. ಆಮೇಲೆ ಇಲ್ಲಿ ಈ ಕೌಂಟ್ರಲ್ಲಿ, ಪರ್ಟಿಕ್ಯುಲರ್ ಕೌಂಟ್ರಲ್ಲಿ ನೀರು ದೋಸೆ, ನಮ್ಮ ಪಡ್ಡು ಅದೆಲ್ಲ ಈ ಕಡೆಯಿಂದ ಕೊಡ್ತೀವಿ. ಸೊ ಈಗ 4 ದಿಕ್ಕುಗಳೇನಿದೆ, ಒಂದೊಂದು ಡೈರೆಕ್ಷನಲ್ಲೂ ಒಂದೊಂದು ಸಿಲೆಬಸ್ ಕವರ್ ಮಾಡಿದ್ವಿ. 4 ದಿಕ್ಕಲ್ಲಿ 4, ಹೌದಲ್ವಾ? ಇಟ್ಸ್ ಅನ್ ಐಲ್ಯಾಂಡ್ ಕಿಚನ್ ಇದು. ಈಗೆಲ್ಲ ಬರುತ್ತೆ ಬಿಡಿ ಸರ್, ನೀವು ನಳಪಾಕ ತಜ್ಞ. ಆದರೆ ಫಸ್ಟ್ ಬ್ಯಾಚುಲರ್ ಇದ್ದಾಗ ಫಸ್ಟ್ ಕಲ್ತಿದ್ದ ಅಡಿಗೆ ಯಾವ್ದು ನೀವು? ಫಸ್ಟ್ ನಾನು ಇದನ್ನ ಮಾಡಿದ್ದು ಪರ್ಫೆಕ್ಟ್ ಅನ್ನೋದು ಚಿತ್ರಾನ್ನ. ಹೌದಾ? ಚಿತ್ರಾನ್ನ, ಅದು ಎಸ್ಪೆಷಲಿ ಟೊಮೆಟೊ ಗೊಜ್ಜು, ಅನ್ನ 2 ಸಿಕ್ಕಿದ್ರೆ ಮುಗೀತು ದಿನ. ನಮ್ಮ ಸ್ನೇಹಿತರೆಲ್ಲ ಸೇರಿದ್ರೆ ನಾವು ಟೊಮೆಟೊ ಗೊಜ್ಜು ಮಾಡ್ತೀವಿ, ಅದ್ಭುತವಾಗಿರುತ್ತೆ.
ಒಬ್ಬರು ಈರುಳ್ಳಿ ಹಚ್ತೀರಿ, ಒಬ್ಬರು ಟೊಮೆಟೊ ಹಚ್ತೀರಿ, ಖಾರವಾಗಿ ಹಸಿಮೆಣಸಿನಕಾಯಿ ಎಲ್ಲ ಹಾಕೊಂಡು ನಾಟಿ ಮಾಡ್ತಾ ಇದ್ದಾರೆ ಸರ್. ಅದರದ್ದು ಲೆವೆಲೇ ಬೇರೆ. ಹೇಳಿದ್ನಲ್ಲ, ನಮ್ಮ ಸೌತ್ ಇಂಡಿಯನ್ ಫುಡ್ ಅಂದರೆ ಹಾಗೆ, ಏನೇ ತಿನ್ನಿ ನೀವು ಕೊನೆಯಲ್ಲಿ ಬಂದು ಒಂದು ತಿಳಿ ಸಾರನ್ನು ತಿಂದರೆ ಸಿಗೋ ಸಮಾಧಾನ ಇದೆಯಲ್ಲ, ಅದು ಬಿಟ್ಟು ಬೇರೋದಿಲ್ಲ. ಸೊ ಸರ್, ಈಗ ಮನೆಯಿಂದ ತಂದೆ ತಾಯಿ ತನ್ನ ಮಕ್ಕಳನ್ನ ಹೊರ ಕಳಿಸುವಾಗ ಏನು ಮಾಡ್ತೀಯ ಗೊತ್ತಿಲ್ಲಪ್ಪ, ಒಳ್ಳೆಯವನಾಗಿರು, ಉದ್ಧಾರ ಆಗು, 4 ಜನಕ್ಕೆ ಒಳ್ಳೇದು ಮಾಡು ಅಂತ ಹೇಳಿ ಕಳಿಸೋದು. ನೀವು ಸ್ಟ್ರಗಲ್ ಇದ್ದಾಗ ನಿಮ್ಮ ಮನೇಲಿ ಕೊಟ್ಟಂಥ ಪ್ರೋತ್ಸಾಹ, ಅವತ್ತಿದ್ದ ಸವಾಲುಗಳು ಯಾವ ಥರ ಇತ್ತು? ತುಂಬಾ ಸರ್. ನಂಬಿದ್ರೆ ನಿಮ್ಮನ್ನ? ಅದೊಂದು ದೊಡ್ಡ ಕತೆ, ಅದಕ್ಕೆ ನಿಮ್ದು ಒಂದು ದೊಡ್ಡ ಸೆಷನ್ನೇ ಆಗಬೇಕು ಅದು. ಇಟ್ಸ್ ವಂಡರ್ಫುಲ್ ಸ್ಟೋರಿ ಅಗೇನ್. ಇವತ್ತಿನ ದಿನ ರಾಮೇಶ್ವರಂ ಆಗಲಿಕ್ಕೆ ಇದರಿಂದ ಒಂದು 25 ವರ್ಷದ ಶ್ರಮ ಇದೆ ಸರ್. ಇವತ್ತು ರಾಮೇಶ್ವರಂ ಕೆಫೆ ಎಲ್ರಿಗೂ ಕಾಣಿಸ್ತಾ ಇದೆ, ಅದರಿಂದ ಒಂದು ಪುಟ್ಟದೊಂದು ಜರ್ನಿ ಇದೆ. ಏನಂತ ಹೇಳ್ತೀರಿ, ದೋಸ್ ಆರ್ ದ ಡೇಸ್ ಇಟ್ ಹ್ಯಾಸ್ ಮೋಲ್ಡೆಡ್ ಮೀ ಇನ್ ವಾಟ್ ಎವರ್ ಐ ಆಮ್ ಟುಡೇ, ವಾಟ್ ವಿ ವಿಲ್ ಬಿ ಟುಮಾರೋ, ಆ್ಯಂಡ್ ವಿಚ್ ಮೇಡ್ ಅಸ್ ವೆರಿ ಗ್ರೌಂಡೆಡ್. ಆ್ಯಂಡ್ ನೀವು ನಂಬ್ತಿರೋ ಬಿಡ್ತಿರೋ, 2001ರಲ್ಲಿ ನಾನು ಇಂಜಿನಿಯರಿಂಗ್ ಸೇರಿಕೊಂಡೆ, 2 ವರ್ಷ ಮಾಡಿದೆ. ನನ್ನ ಕತೆ ಪುಟ್ಟದಾಗಿ ಹೇಳ್ಬಿಡ್ತೀನಿ ನಿಮಗೆ. ಪ್ಲೀಸ್ ಸರ್, ದಯಮಾಡಿ ಪುಟ್ಟದ ಕತೆ ನಿಮ್ಮದು. ಅಲ್ಲ, ಒಂಥರ ಟ್ರಯಲ್ಸ್ ಥರ ತೋರಿಸ್ಬಿಡ್ತೀನಿ ನಿಮಗೆ. 2001ರಲ್ಲಿ ನಾನು 2001 ಆ ಟೈಮಲ್ಲಿ ಇಂಜಿನಿಯರಿಂಗ್ ಸೇರಿಕೊಂಡೆ. ಎಲ್ಲರೂ ಸೇರ್ತಾರಲ್ಲ ಅದೇ ಥರ ನಾನು ಒಬ್ಬ ಮೆಕ್ಯಾನಿಕಲ್ ಇಂಜಿನಿಯರಿಂಗ್, ಏನೋ ಒಂದು ಇಂಜಿನಿಯರ್ ಆಗೋಣ ಅಂತ. ಅದು ನಾವು ಓದಿರೋ ಆಟಕ್ಕೆ ನಮಗೆ ಒಂದು ಕಾಲೇಜಲ್ಲಿ ಒಂದು ಇಂಜಿನಿಯರಿಂಗ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಸೀಟ್ ಸಿಕ್ತು. ಇಟ್ ವಾಸ್ ವೆರಿ ಹೇಗಪ್ಪ ಅಂದರೆ, ಇನ್ಮೇಲಾದರೂ ಚೆನ್ನಾಗಿ ಓದೋಣ, ಇಷ್ಟು ದಿನ ಹೇಗಿದ್ರೋ ಏನೋ, ಇನ್ಮೇಲಾದರೂ ಚೆನ್ನಾಗಿ ಓದೋಣ, ಸೀರಿಯಸ್ ಆಗಿರೋಣ, ಆ ಒಂದು ಥಾಟ್ ಪ್ರೊಸೆಸ್ಸಲ್ಲಿ ಇಂಜಿನಿಯರಿಂಗ್ ಸ್ಟಾರ್ಟ್ ಮಾಡಿದ್ರಿ. 1 ವರ್ಷ ಎಲ್ಲ ಚೆನ್ನಾಗಿತ್ತು, ಆಯಿತಾ, ಫುಲ್ ಗಮನ ಇರ್ತಾಯಿತ್ತು ಓದಿನ ಬಗ್ಗೆ. ಎರಡನೇ ವರ್ಷಕ್ಕೆ ಜಂಪ್ ಹಾಕ್ತೀನಿ. ಒಂದು ಪುಟ್ಟು ಹುಡುಗಿ ಸರ್, ನಾನು ಹಾಸ್ಟೆಲ್ಲಿ, ನಮ್ಮ ತಂದೆ ಅರ್ಚಕರು, ಅವರು ರೈತರು, ಅರ್ಚಕರು ಹಳ್ಳೀಲಿ. ನಮ್ಮದು ಹಳ್ಳಿ ಉಳದೇನಹಳ್ಳಿ ಅಂತ, ಮಾಲೂರು ತಾಲೂಕು. ನಮ್ಮ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಇದ್ದಾರಲ್ಲ, ನಮ್ಮ ನೇಬರ್, ನಮ್ಮ ಪಕ್ಕದ ಹಳ್ಳಿನೇ ಅವರೆಲ್ಲ. ಭೂಮಿಯಿಂದ ಬಂದಿರೋ ಸರ್. ಸೊ ನಾವು ಸ್ಕೂಲ್ಗೆ ಹೋಗ್ಬೇಕಾದ್ರೆ 5 ಕಿಲೋಮೀಟರ್ ನಡ್ಕೊಂಡು, ಅಲ್ಲಿಂದ ಒಂದು 15 ಕಿಲೋಮೀಟರ್ ಬಸ್ಸಲ್ಲಿ ಓಡಾಡ್ತಾ ಇದ್ವಿ. ಆ ಒಂದು ಜರ್ನಿ ನಮ್ಮದೆಲ್ಲ. ಸೊ ಮೊದಲನೇ ವರ್ಷ ಇಂಜಿನಿಯರಿಂಗ್ ಆಯಿತು. 2ನೇ ವರ್ಷಕ್ಕೆ ನಾನು ಇಂಜಿನಿಯರಿಂಗ್ ಮಾಡಲ್ಲ ಅಂತ ಹೇಳಿದೆ. ಕಾರಣ ಏನಪ್ಪ ಅಂದರೆ, ನಾನು ನಿಮಗೆ ಅದೊಂದು ಹೇಳೋದು ಮರ್ತೆ. ನಾನು ಇಂಜಿನಿಯರಿಂಗ್ ಬೆಳಗ್ಗೆ ಕ್ಲಾಸ್ಗೆ ಹೋಗೋಕ್ಕೆ ಐ ವಾಸ್ ಜಸ್ಟ್ ಬಸ್ ಸ್ಟ್ಯಾಂಡಲ್ಲಿ ಹಂಗೆ ವೆಯ್ಟ್ ಮಾಡ್ತಾ ಇದ್ದೆ. ಒಂದು ಪುಟ್ಟ ಹುಡುಗಿ ಬಂದು, ಯು ಲುಕ್ ಲೈಕ್ ಎ ರಿತಿಕ್ ರೋಷನ್ ಅಂದ್ಲಪ್ಪ. ತಗೊಳ್ಳಿ, ಆ ಒಂದು ಪುಟ್ಟ ಹುಡುಗಿ, ಶಿ ಹಸ್ ಮೇಡ್ ಮೈ ಲೈಫ್. ಏನೇನೋ ಮಾಡ್ಬಿಟ್ಲು ಅವಳು. ಅವಾಗ ನೋಡಿ ಬೀಜ ಹಾಕಿದ್ಲು ಅವಳು. ಇಮಿಡಿಯೇಟ್ಲಿ ಲೈಕ್ ಆಫ್ಟರ್ ಅ ವೀಕ್ ಐ ಥಾಟ್, ನಾನು ಯಾಕೆ ಆ್ಯಕ್ಟರ್ ಆಗಬಾರ್ದು ಅಂತ. ತಗೊಳ್ಳಿ, ವಿದ್ಯಾ, ಅದು ನಮ್ಮ ಸ್ಟಡೀಸ್ ಏನಿದೆ ಆಯಿತು, ನೈವೇದ್ಯ ಆಗೋಯ್ತು. ಅದು ನೈವೇದ್ಯ ಆಗೋಯ್ತು, ಮುಗೀತು ಸರ್. ಅದು ಕೊನೆಗೆ ನಾನು ಇಂಜಿನಿಯರಿಂಗ್ ಯಾತಕ್ಕೆ ಬೇಕು, ಇಂಜಿನಿಯರಿಂಗ್ ಡ್ರಾಪ್ಔಟ್ ಮಾಡಿ ಫಿಲ್ಮ್ಗೆ ಕಂಟಿನ್ಯೂ ಆಗ್ಬಿಡೋಣ ಅಂತ ನಾನು ಐ ವಾಸ್ ಜಸ್ಟ್ ಪ್ರಿಪೇರಿಂಗ್ ಫಾರ್ ಆಲ್ ದಿಸ್. ಅಲ್ಲಿ ನಾಟಕಗಳು ಅದು ಇದು ಮಾಡಿಕೊಂಡು ಕೊನೆಗೆ ಅನಿಸ್ತು ಯಾವುದು ಲೈಕ್ ಇಟ್ ಇಸ್ ಟೇಕಿಂಗ್ ಮೋರ್ ಟೈಮ್. ನಾ ಹ್ಯಾಡ್ ಟು ಡಿಸ್ಕಂಟಿನ್ಯೂ ಮೈ ಇಂಜಿನಿಯರಿಂಗ್. ಮನೇಲಿ ಹೋಗಿ ಮಾತಾಡೋಣ ಅಂತ ಹೋದೆ, ಅವ್ರು ಯಾರೂ ಒಪ್ಪಲಿಲ್ಲ. ನಮ್ಮ ತಂದೆ ಮೊದಲು, ಅದು ನಾನು ನಿಮ್ಗೆ ಡೀಸೆಂಟಾಗಿ ಹೇಳ್ತಾ ಇದ್ದೀನಿ, ಅಲ್ಲಿ ಮನೇಲಿ ಬೇರೆ ಥರನೇ ವಾರ ಆಯಿತು. ಮೊದಲು ಇಂಜಿನಿಯರಿಂಗ್ ಮಾಡು, ಆಮೇಲೆ ನೀನು ಏನು ಬೇಕಾದ್ರೂ ಮಾಡ್ಕೊ ಅಂತ ಹೇಳಿದ್ರು. ಸೊ ಆ ಥರ. ಸೊ ಮೊದಲು ಓದು, ಆಮೇಲೆ ಮಿಕ್ಕಿದ್ದು ಏನಿದ್ರು ಮಾಡ್ಕೊ ಅಂತ ಹೇಳಿದ್ರು. ಎಲ್ಲಿ ನಮ್ಮ ಮನ್ಸು ಕೇಳಲ್ಲಲ್ಲ. ಸರಿ ಬಂದಾದಮೇಲೆ ನಾನು ಯಾರಿಗೂ ಹೇಳಿದೆ ಕೇಳಿ ಮನೆ ಬಿಟ್ಬಿಟ್ಟೆ. ಅಂದರೆ ನಾವೆಲ್ಲ ಇದ್ದಿದ್ದೆಲ್ಲ ಬೆಂಗಳೂರಲ್ಲೇ ಹಾಸ್ಟೆಲ್ ಇದ್ರಿ. ಸುಮಾರು 7 ವರ್ಷ ನೋಬಡಿ ನೋಸ್ ವೇರ್ ಐ ಆಮ್. ನಾನು ಏನು ಮಾಡ್ತಾಯಿದ್ದೀನಿ, ಎಲ್ಲಿದ್ದೀನಿ, ಎಲ್ಲಿ ಕೆಲಸ ಮಾಡ್ತಾಯಿದ್ದೀನಿ, ಯಾರಿಗೂ ಗೊತ್ತಿಲ್ಲ. ಸೊ 2 ವರ್ಷ ಓದಿದ್ನಲ್ಲ ಇಂಜಿನಿಯರಿಂಗು. ಆ 2 ವರ್ಷದಲ್ಲಿ ನೀವು ಆ್ಯಕ್ಟಿಂಗ್ ಮಾಡೋ ಟೈಮಲ್ಲಿ ನೋಡ್ತಾ ಇರ್ಬೇಕಾದ್ರೆ ನಾನು ಲಿಮಿಡಿಯಲ್ಲಿ ಸೇರ್ಕೊಂಡಿದ್ದೆ. ಅವಾಗ ಹಾಸ್ಟೆಲ್ಗೂ ದುಡ್ಡು ಕೊಡೋಕ್ಕೆ ನಮ್ಮ ಹತ್ರ ದುಡ್ಡು ಇರ್ತಾ ಇರಲಿಲ್ಲ. ಕೆಲಸ ಮಾಡಿಕೊಂಡು ಅದನ್ನೇ ಇರ್ತಾಯಿತ್ತು. ಅವಾಗಲೇ ನಾನು ಲಿಮಿಡಿಯನ್ ಸೇರಿದ್ದು. ಅದಕ್ಕಿಂತ ಮುಂಚೆ ನಾನು ನ್ಯೂಸ್ ಪೇಪರ್ ಹಾಕ್ತಾಯಿದ್ದೆ ನಮ್ಮ ಗಾಂಧಿನ ಇದರಲ್ಲಿ, ನೆಹರು ನಗರ, ಶೇಷಾದ್ರಿಪುರಂ ಹತ್ರ. ಸೊ ನನ್ನ ಪೇಪರ್ ಆಗ್ತದೆ. ನೀವೇ ನ್ಯೂಸ್ ಅಲ್ಲ ಸರ್ ಇವಾಗ. 450 ರೂಪಾಯಿ ನನ್ನ ಮೊದಲನೇ ಸಂಬಳ ಅದು. ಸೊ ಅವಾಗ ಲೈಕ್ ಈ 7 ಇಯರ್ಸ್ ಇದೆಯಲ್ಲ ನನ್ನ ಲೈಫಲ್ಲಿ, ಇಟ್ ಹಸ್ ಚೇಂಜ್ ಮಿ ಎವ್ರಿಥಿಂಗ್. ಲೈಕ್
ನಾನು ಮಾಡ್ದಿದ್ದ ಕೆಲಸ ಇಲ್ಲ ಅಂದರೆ ಒಳ್ಳೆ ಕೆಲಸ ಲೈಕ್ ಈ ಹೊಟ್ಟೆಪಾಡಿಗೋಸ್ಕರ ಒಂದು ಕಡೆ ಏನಾದರೂ ಸಾಧನೆ ಮಾಡಬೇಕು ಅಂತ ಒಂದು ಕಡೆ ಎಲ್ಲ ಥಿಯೇಟರ್ಸಲ್ಲೂ ಕೆಲಸ ಮಾಡಿ ನಮ್ಮ ನಟನ ಆಗಲಿ ನಮ್ಮ ಮಂಡ್ಯ ರಮೇಶ್ ಅವ್ರದ್ದು ಸ್ಪಂದನ ಈ ಥರದ್ದೆಲ್ಲ ಸಣ್ಣ ಪುಟ್ಟ ನಮ್ಮ ಟೀಮ್ ಜೊತೆ ಕೆಲಸ ಮಾಡಿಕೊಂಡು ದೆನ್ ಅಗೇನ್ ಅದಾದಮೇಲೆ ಐ ವೆಂಟ್ ಟು ನೀನಸಮ್ಗೆ ಹೋಗೋಣ ಅಂತ ಹೊರಟೆ. ಅಲ್ಲೂ ಆಗಲಿಲ್ಲ ನನಗೆ. ಅದೊಂದು ಶಿಬಿರ ಮಾಡಿದ್ರಿ, ಆ ಶಿಬಿರದಲ್ಲಿ ಪಾಸ್ ಆಗಬೇಕಾಗಿತ್ತು. ಐ ಡಿಂಟ್ ಕ್ಲಿಯರ್ ದಟ್ ಆ್ಯಂಡ್ ಫೈನಲಿ ಐ ರಿಯಲೈಸ್ ನೋ ಐ ಶುಡ್ ಗೋ ಟು ಮುಂಬೈ ಅಂತ. ಇದು ಏನಾದರೂ ಒಂದು ಮಂಗ ಥರ ತಲೆಯಲ್ಲಿ ಏನು ತೋಚುತ್ತೆ ಅದು ಮಾಡು, ಹೇಳೋರಿಲ್ಲ ಕೇಳೋರಿಲ್ಲ. ಸೊ ಇಟ್ಸ್ ನೋಬಡಿ ಈಸ್ ದೇರ್ ಟು ಗೈಡ್ ಅಸ್ ಆಲ್ಸೋ, ಇದೇ ಮಾಡಬೇಕು ಅದೇ ಮಾಡಬೇಕು ಅಂತ ಏನು ಅಂದ್ಕೊಂಡ್ರೆ ಅದು ಮಾಡೋದು. ಆ್ಯಂಡ್ ಜೋಬಲ್ಲಂತೂ ₹1 ಇರ್ತಾ ಇರಲಿಲ್ಲ. ಎಲ್ಲರೂ ಹೋಗೋದು, ಯಾವುದೋ ಒಂದು ಹೋಟ್ಲಲ್ಲಿ ದುಡಿಯೋದು, ಒಂಚೂರು ಸಂಪಾದನೆ ಮಾಡೋದು, ಮುಂದಕ್ಕೆ ಹೋಗೋದು, ಅದೇ ನಡೀತಾ ಇತ್ತು. ಸೊ ಅಲ್ಲಿಂದ ನಾನು ಮುಂಬೈಗೆ ಹೋದೆ. ಅಲ್ಲೊಂದು 2-3 ತಿಂಗಳು ಕೆಲಸ ಮಾಡಿದೆ. ಅದು ಬೇರೆ ಬೇರೆ ಹೋಟೆಲ್ಸಲ್ಲಿ ಮಾಡಿದೆ. ಡೆಲ್ಲಿಗೆ ಹೋದೆ, ಅಲ್ಲೊಂದು ಲೋಕಲ್ ದಾಬಾಲ್ ಕೆಲಸ ಮಾಡಿದೆ. ಅಲ್ಲೇ ಪಾತ್ರೆ ತೊಳಿತಾ ಇದ್ದೆ ನಾನು. ಅಲ್ಲ ನೆಹರು ಪ್ಲೇಸ್ ಅಂತಿದೆ, ಲೋಟಸ್ ಟೆಂಪಲ್ ಹಿಂಭಾಗ, ಅಲ್ಲೊಂದು ಇಸ್ಕಾನ್ ಇದೆ, ಇಸ್ಕಾನ್ ಟೆಂಪಲ್, ಅಲ್ಲೊಂದು ರಾಜು ದಾಬಾ ಅಂತಿದೆ ಅಲ್ಲಿ. ದೆನ್ ಅಲ್ಲೇನೋ NSD ಸೇರೋಣ ಅಂತ ಹೋದೆ. ಬಟ್ NSD ಹೋಗಲಿಕ್ಕೆ ಯು ಶುಡ್ ಹ್ಯಾವ್ ಅನ್ ಆ್ಯಕ್ಟಿಂಗ್ ಡಿಗ್ರಿ ಇರಬೇಕು. ನಾನು ಡಿಗ್ರಿ ಡಿಸ್ಕಂಟಿನ್ಯೂ ಮಾಡ್ಕೊಂಡು ಬಂದ್ಬಿಟ್ಟಿದ್ದೆ. ಬೇಕು ಸರಿ ಆಯ್ತು, ಅದು ಯಾವುದೋ ಆಗೋ ಕೆಲಸ ಅಂತ ಹೇಳಿ ಕೊನೆಗೆ ನಾನು ಚೆನ್ನೈಗೆ ಹೋದೆ. ಇದೆಲ್ಲ ಏನೇನು ಮಾಡೋದು ಎಲ್ಲ ಸ್ವಂತ ಬುದ್ಧಿನೇ ಇದೆ ಸರ್. ಅದು ಇಲ್ಲ, ಇದಿಲ್ಲ, ಹಿಂದೆ ಇಲ್ಲ, ಮುಂದೆ ಇಲ್ಲ, ಒಂದು ಕೈಲಿ ₹1 ಇಲ್ಲ ಜೋಬಲ್ಲಿ. ಆ ಊರಲ್ಲಿ ನನ್ನೂರು ಅಂತ ಯಾರೂ ಇಲ್ಲ, ಇರೋದಕ್ಕೆ ಜಾಗ ಇಲ್ಲ. ಏನೋ ಈ ದೆನ್ ರೈಲ್ವೆ ಸ್ಟೇಷನಲ್ಲಿ ಮಲಗ್ತಾ ಇದ್ದೆ, ಅಲ್ಲಿ ದೇವಸ್ಥಾನದಲ್ಲಿ ಊಟ ಮಾಡ್ತಾ ಇದ್ದೆ. ಏನೋ ಲೈಕ್ ಇದೇ ನಾನು. ದೆನ್ ಚೆನ್ನೈಗೆ ಬಂದೆ 2007ರಲ್ಲಿ. ಅಲ್ಲೆಲ್ಲ ಹೋಗಿ ಕೊನೆಯಲ್ಲಿ ನಾನು ಚೆನ್ನೈಗೆ ಬಂದೆ. ಚೆನ್ನೈಲಿ ಸತ್ಯಂ ಸಿನಿಮಾಸ್ ಅಂತಿದೆ, ಅಲ್ಲಿ ಹೋಗಿ ಹೆಂಗೋ ಸೇರಿಕೊಂಡೆ. ಅವ್ರ ಜೊತೆ ಒಂದು 2-3 ವರ್ಷ ಇದ್ದೆ ಆಲ್ಮೋಸ್ಟ್. ಆ ಒಂದು ಟೈಮಲ್ಲಿ ಲೈಕ್ ಐ ಡಿಸ್ಕವರ್ಡ್ ಮೈ ಸೆಲ್ಫ್ ಸರ್. ವೈ ಸತ್ಯಂ ಸಿನಿಮಾಸ್ ಅಂದರೆ ಅಲ್ಲೆಲ್ಲ ಆ್ಯಕ್ಟರ್ಸು ಡೈರೆಕ್ಟರ್ಸ್ ಎಲ್ಲ ಬರ್ತಾ ಇರ್ತಾರೆ, ನನ್ನನ್ನು ಯಾರಾದ್ರು ನೋಡ್ಬೋದು, ಎಲ್ಲಾದ್ರೂ ಒಂದು ಚಾನ್ಸ್ ಸಿಗುತ್ತೆ ಅಂತ, ಎಲ್ಲಾದ್ರೂ ಒಂದು ಚಾನ್ಸ್ ಸಿಗುತ್ತೆ ಅಂತ ಅಲ್ಲಿ ನಾನು ಕೆಲಸ ಮಾಡ್ಕೊಂಡಿದ್ದೆ. ಐ ಡಿಸ್ಕವರ್ಡ್ ಮೈ ಸೆಲ್ಫ್ ಅಲ್ಲಿ. ಇಲ್ಲ, ಐ ಶುಡ್ ವರ್ಕ್ ಫಾರ್ ಮೈ ಸೆಲ್ಫ್ ಅಂತ. ಸೊ ಈ ಒಂದು ಜರ್ನಿಲಿ ನಾನು ಲೈಕ್ ಒಂದು ಸುಮಾರು ಒಂದು 7-8 ವರ್ಷ ನಾನು ಬೇರೆ ಬೇರೆ ಹೋಟೆಲ್ಸಲ್ಲಿ ಕೆಲಸ ಮಾಡಿಬಿಟ್ಟಿದ್ದೆ. ಸೊ ಅದನ್ನೇ ದಟ್ ಇಟ್ಸ್ ಹ್ಯಾಸ್ ಮೋಲ್ಡೆಡ್ ಮೀ. ದೆನ್ ಐ ಡಿಸೈಡೆಡ್ ನೋ ಐ ಶುಡ್ ಡೂ ಹೋಟೆಲ್ ಪುಟ್ಟದಾಗಿ ಏನಾದರೂ ಸ್ಟಾರ್ಟ್ ಮಾಡಬೇಕು ಅಂತ. ಅದಕ್ಕಿಂತ ಮುಂಚೆ ಏನನ್ನಿಸ್ತು ಸರ್, ನಾನು ಈ ಇಂಜಿನಿಯರಿಂಗ್ ಬಿಟ್ಬಿಟ್ಟಿದ್ನಲ್ಲ, ಅದನ್ನು ಕಂಟಿನ್ಯೂ ಮಾಡಬೇಕು ಅಂತ. ಕೊನೆಗೆ 2009ರಲ್ಲಿ ನಾನು ಬೆಂಗಳೂರಿಗೆ ಬಂದು ನನ್ನ ಸ್ನೇಹಿತರ ಹತ್ರ ಪಾಪ ಅವರೇ ನನ್ನ ಫೀಸ್ ಕಟ್ಟಿ ನಮ್ಮ ಡೈರೆಕ್ಟರ್ಸ್ ಹೆಂಗೋ ಪರ್ಮಿಷನ್ ತೊಗೊಂಡು ಅವರು ಕೊಡೋದಿಲ್ಲ ನಿನಗೆ ಸೀಟು ಅಂತ, ಯು ಆರ್ ನಾಟ್ ಫಿಟ್ ಫಾರ್ ಟೆಕ್ನಿಕಲ್ ಎಜುಕೇಷನ್ ಅಂತ. ಕೊನೆಗೆ ಹೆಂಗೋ ಬೇಡಿ ಕಾಡಿ ಇಂಜಿನಿಯರಿಂಗ್ ಅದು ಸೀಟ್ ತೊಗೊಂಡು ಅವ್ರು ಹೇಳಿದ್ರು. ನಂದು ಸೆಕೆಂಡ್ ಇಯರ್ ಬೇರೆ ಬ್ಯಾಕ್ಲಾಗ್ಸ್ ಇತ್ತು. ಸೊ 3rd ಇಯರು 4th ಇಯರು 2001 ಬ್ಯಾಚು. ನಿನಗೆ 2 ವರ್ಷ ಟೈಮ್ ಕೊಡ್ತೀನಿ, ಮಾಡ್ಕೊಂಡು ಹೊರಟ್ಬಿಡ್ಬೇಕು ಅಂತ ಹೆಂಗೋ ಪರ್ಮಿಷನ್ ಕೊಟ್ಟರು ಅವರು. ಅವ್ರಿಗೆ ಹೇಳಿದೆ, ನಾನು ಈ ಕತೆ ಎಲ್ಲ ಹೇಳಿದೆ ಅವ್ರಿಗೆ, ನಾನು ನಿಮ್ಗೆ ಯಾವ ಥರ ಹೇಳ್ತಾ ಇದ್ದೀನಿ ಅಂತ. ಸೊ ಸರ್ ಕೊನೆಗೆ ನನಗೆ ಅರಿವಾಗಿದೆ ವಿದ್ಯೆ ಅಂದರೆ ಎಷ್ಟು ಇಂಪಾರ್ಟೆಂಟು. ಫೈನಲಾಗಿ ಒಂದು ಚಾನ್ಸ್ ಕೊಡಿ ಸರ್, ಒಂದು ಡಿಗ್ರಿ ಮಾಡ್ಕೊಂಡ್ಬಿಡ್ತೀನಿ ನಾನು ಅಂತ. ನನಗೆ ಕೆಲವರು ಯಾರಾದರೂ ಬಂದು ಅಡ್ವೈಸ್ ಏನಾದರೂ ಒಂದು ಕೇಳ್ತಾರೆ ಯಾರಾದರೂ, ಅವ್ರಿಗೆ ಹೇಳ್ತೀನಿ ಮೊದಲು ಓದೋಣ, ಚೆನ್ನಾಗಿ ಓದೋಣ, ಆಮೇಲೆ ಮಿಕ್ಕಿದೆಲ್ಲ ಅಂತ. ಸೊ ಅದು ಹೆಂಗಂದರೆ ಓದೋ ಟೈಮಲ್ಲಿ ಓದ್ಬಿಡ್ಬೇಕು ಸರ್. ಆ ಟೈಮಲ್ಲಿ ಏನಿದೆ ಅದು ಮಾಡಿಬಿಡ್ಬೇಕು. ಆಟ ಆಡೋ ಟೈಮಲ್ಲಿ ಆಟ ಆಡ್ಬಿಡ್ಬೇಕು, ಓದೋ ಟೈಮಲ್ಲಿ ಚೆನ್ನಾಗಿ ಓದ್ಬಿಡ್ಬೇಕು. ಆಮೇಲೆ ವಿ ಹ್ಯಾವ್ ಎ ವಂಡರ್ಫುಲ್ ಲೈಫ್ ಟು ಡೂ. ಆಮೇಲೆ ಏನು ಮಾಡಬೇಕು, ಪ್ರಪಂಚ ಇದ್ದೇ ಇರುತ್ತೆ. ಅದಕ್ಕೆ ಹೇಳ್ತಾರಲ್ಲ, ವಿದ್ಯಾರ್ಥಿ ಜೀವನ ಬಂಗಾರದ ಜೀವನ, ಸ್ಟೂಡೆಂಟ್ ಲೈಫ್ ಈಸ್ ಗೋಲ್ಡನ್ ಲೈಫ್ ಅಂತ. ಮತ್ತೆ ಸಿಗಲ್ಲ ಅದು ರಿಯಲಿ. ಸೊ ಆಮೇಲೆ ಬಂದೆ 2009ರಲ್ಲಿ ಜಾಯ್ನ್ ಆದೆ. ಹೇಗೋ ಪ್ರಯತ್ನಪಟ್ಟು 2011 ಎಲ್ಲ ಸಬ್ಜೆಕ್ಟು ಪಾಸ್ ಮಾಡ್ಕೊಂಡು ಹೊರಡೆ ಬಂದೆ ಸರ್. ನೌ ಯು ಕ್ಯಾನ್ ಕಾಲ್ ಮಿ ಅನ್ ಇಂಜಿನಿಯರ್. 2001ರಿಂದ 2011 ಸುಮಾರು ಆಯಿತು 10 years ಟು ಫಿನಿಶ್ ಮೈ ಇಂಜಿನಿಯರಿಂಗ್. ಹಾಗೆ ಯಾಕೆ ಹೇಳ್ತೀರಾ. ಫೈನಲಿ ಇನ್ 2012 ಚಿಕ್ಕದಾಗಿ ಒಂದು ಸ್ಟಾರ್ಟ್ ಮಾಡಿದೆ ಕುಮಾರ ಪಾರ್ಕಲ್ಲಿ, ರೋಡ್ ಸೈಡಲ್ಲೇ ತಳ್ಳೋ ಗಾಡಿಲಿ ಸ್ಟಾರ್ಟ್ ಮಾಡಿದೆ. ಅವಾಗ ಇಡ್ಲಿ ದೋಸೆನೇ ಇತ್ತು ಮೇಯ್ನ್ 2 ಐಟಮ್. ಅಯ್ಯೋ ಇಲ್ಲ ಸರ್, ಅದು ಹೆಂಗಂದ್ರೆ ಅದೇ ನನಗೆ ಅದೇ ನನಗೆ ಊಟ ಆಗ್ತಾ ಇದ್ದು. ನಾವು ಎಲ್ಲಾದ್ರೂ ರೋಡ್ ಸೈಡಲ್ಲೇ ತಿಂತಾ ಇದ್ದು ಅಲ್ಲಿ ಇಲ್ಲಿ. ಸೊ ಅದೇ ನನಗೆ ಇಷ್ಟ ಆಗ್ತಾ ಇತ್ತು. ಸೊ ಹಾಗಾಗಿ ಅದನ್ನೇ ಸ್ಟಾರ್ಟ್ ಮಾಡಿದೆ ಪುಟ್ಟದಾಗಿ. ಅಲ್ಲಿಂದ ನನ್ನ ಸ್ನೇಹಿತರೆ 4-5 ಜನ ಜೊತೆಲಿ ಬಂದರು. ಅವಾಗ ಇದ್ದಿದ್ದು ಯಾರು 5 ಜನ ನನ್ನ ಜೊತೆಲಿ ಕೆಲಸ ಮಾಡ್ಕೊಂಡಿದ್ರು. ಈಗಲೂ ಎಲ್ಲರೂ ಇದ್ದಾರೆ, ಎಲ್ಲ ಕಡೆ ಒಬ್ಬೊಬ್ರು ಇದ್ದಾರೆ. ಸೊ ಅವತ್ತು ಸ್ಟಾರ್ಟ್ ಆಗಿದ್ದ ಜರ್ನಿ ಫುಟ್ಪಾತಲ್ಲಿ 2012 ನಿಮ್ಮ ಮುಂದೆ ನಿಂತಿದ್ದೀನಿ. ದಿಸ್ ಇಸ್ ಮೈ ಜರ್ನಿ. ರಾಮೇಶ್ವರಂ ಕಟ್ಟಿದ ಹಾಗೆ.
ರೋಮಾಂಚನ ಸರ್, ರೋಮಾಂಚನ, ನಿಜವಾಗ್ಲೂ ರೋಮಾಂಚನ. ಫೇಲ್ಯೂರ್ ಎಲ್ಲರಿಗೂ ಬಂದೇ ಬರುತ್ತೆ ಸರ್, ಅದು ಬರಲೇಬೇಕು, ಪಾರ್ಟ್ ಆಫ್ ದಿ ಲೈಫ್. ಅದನ್ನು ನಾವು ಹೆಂಗೆ ಸ್ವೀಕರಿಸ್ತೀವಿ, ಅದನ್ನು ಹೆಂಗೆ ಲರ್ನಿಂಗ್ ಮಾಡಿ ಮುಂದೆ ಲೈಫನ್ನು ತಗೊಂಡು ಹೋಗ್ತೀವಿ ಅನ್ನೋದು ಭಾರಿ ಮುಖ್ಯ ಸರ್. ರಾಮೇಶ್ವರಂ ನೋಡಿ, ಮುಂಬೈಲಿ ತಿರುಗಾಡಿದವರು, ಮುಂಬೈಲಿ ಒಂದು ಬ್ರಾಂಚ್, ಅಂಬಾನಿಯವ್ರು ಬಂದು ತಿಂದು ಹೋಗಿದ್ದು ವಿಡಿಯೋ ನೋಡಿ ಸಂತೋಷ ಆಯ್ತು ಸರ್ ನನಗೆ. ವೆನ್ ವಿ ಲಾಂಚ್ಡ್ ಇನ್ ಮುಂಬೈ, ನನ್ನ ಗ್ರಾಹಕರು ಅದೇ ಹೇಳ್ತಾ ಇದ್ದೆ, ಅಲ್ಲಿ ನರಮಿನ್ ಪಾಯಿಂಟ್ ಇದೆ, ಅಲ್ಲಿ ಮಲ್ಕೊಳ್ತಾ ಇದ್ದೆ ನಾನು. ಹೌದಾ ಸರ್? ಅಲ್ಲಿ ವಿ ಹ್ಯಾಡ್ ಎ ಡ್ರೀಮ್, ಮುಂಬೈಲಿ ಏನಾದರೂ ಮಾಡ್ಬೇಕು ನಾವು ಅಂತ. ಸೊ ವಿ ಲಾಂಚ್ ಅನ್ ಔಟ್ಲೆಟ್ ಅವರ್ ದೇರ್. ಇಟ್ಸ್ ರಿಯಲಿ ವೆರಿ ಪ್ರೌಡ್ ಮೂಮೆಂಟ್ ಅಲ್ಲಿ ಮುಂಬೈಲಿ ನಾವು ಲಾಂಚ್ ಮಾಡಬೇಕಾದ್ರೆ. ಸೊ ರಿಯಲಿ ಸರ್, ಭಗವಂತ ಆಶೀರ್ವಾದ ತುಂಬಾ ಇದೆ ಸರ್ ನಮ್ಮೆಲ್ಲರ ಮೇಲೂ. ಸೊ ಈಗ ಒಂದು ಬ್ರಾಂಚ್ ಮಾಡಿ ಉಳಿಸ್ಕೊಂಡು ಬೆಳೆಸ್ಕೊಂಡು ಅದನ್ನ ಮುಂದುವರ್ಸೋದೇ ದೊಡ್ಡ ವಿಷಯ. ಹೋಟೆಲ್ ಪೀರಿಯಡ್ ಇದೆಯಲ್ಲ ಸರ್, ಅದೊಂದು ದೊಡ್ಡ ಸಾಹಸ. ಬಟ್ ಆದ್ರೆ ನೀವು ಒಂದೊಂದೇ ಹಂತವಾಗಿ 7 ಸಮುದ್ರ ದಾಟ್ತೀರಿ ಅಂತ ಅಂತಾರಲ್ಲ, ಲಂಕನೆ ಆ ತರ ಕೆಲಸ ಮಾಡ್ತೀರಿ. ಎಲ್ಲಿ ಟ್ರಿಗರ್ ಆಗಿದ್ದು ಗುರು, ನಾನು ಬೇರೆ ಬ್ರಾಂಚ್ ಮಾಡ್ಬೇಕು ಅಂತ ಯಾರ ಬಂದು ಕೇಳಿದ್ದ ಇಲ್ಲ ಸರ್. ಮಾಡ್ಬೇಕು ಅನ್ಸುತ್ತೆ? ನಮ್ಮ ಅಬ್ದುಲ್ ಕಲಾಂ ಅವರು ಇದಾರಲ್ಲ, ಅವರು ಒಂದು ಥಾಟ್ ಪ್ರೊಸೆಸ್ ಓದ್ತಾ ಇದ್ರೆ ಎಲ್ಲ ಬರುತ್ತೆ ಎಲ್ಲನೂ. ಹೇಗಂದ್ರೆ ನೀವು ಏನೇ ಮಾಡಿದ್ರು ಸುಮ್ಮನೆ ಹಂಗೆ ಮಾಡಬಾರ್ದು, ಟೈಮ್ ಪಾಸಿಗೆ ಮಾಡಬಾರ್ದು, ಏನಾದ್ರು ಮಾಡಿದ್ರೆ ಒಂದು ಒಳ್ಳೆ ಸಾಧನೆ ಮಾಡಬೇಕು ಆ ಲೈನಲ್ಲಿ. ಮೇಲಾಗಿ ಮಿಸ್ಟರ್ ಅಬ್ದುಲ್ ಕಲಾಂ ಅವರು ನಮ್ಮ ಯೂತ್ ಕೊಡ್ತಾ ಇದ್ದ ಸಪೋರ್ಟು, ದ ವೇ ಈಸ್ ಟು ಮೋಟಿವೇಟ್ ಎವ್ರಿಬಡಿ, ದಟ್ಸ್ ವಾಟ್ ಇನ್ಸ್ಪೈರ್ಡ್ ಮೀ. ಏನೇ ಮಾಡಿದ್ರು ದೊಡ್ಡ ಪ್ರಮಾಣದಲ್ಲಿ ಮಾಡಬೇಕು. ಆ್ಯಂಡ್ we should make our India pride. We should make our India to, we should take India to the global. We should take our culture to the global level. That is what the intention. Otherwise, business ಎಲ್ಲ ಸೈಡಲ್ ಸರ್. ಫಸ್ಟು ಅದೆಲ್ಲ ನಮಗೆ ಕಾಣಿಸೋದೇ ಇಲ್ಲ. ಅದು ಪ್ರತಿಯೊಬ್ಬ ಗ್ರಾಹಕರು ಬರೋರನ್ನ ಚೆನ್ನಾಗಿ ನೋಡ್ಕೊಳ್ಬೇಕು, ಚೆನ್ನಾಗಿ ತಿನ್ನಿಸ್ಬೇಕು. ಈ ಒಂದು ನಮ್ಮ ಸಂಸ್ಕೃತಿ ಏನಿದೆ, ನಮ್ಮ ಆನ್ಸಿಸ್ಟರ್ಸ್ ನಮಗೆ ಕೊಟ್ಟಿದ್ದಾರೆ, ಅದನ್ನು ತೊಗೊಳಬೇಕು ಮೇಲ್ಗಡೆ. ಈ ನೀವೇನು ಎಲ್ಲ ರಾಮೇಶ್ವರಂ ಕೆಫೆಲಿ ಅಬ್ದುಲ್ ಕಲಾಂ ಅವ್ರದ್ದೊಂದು ಇಮೇಜ್ ಬರುವ ಹಾಗೆ ಒಂದು ಡಿಸೈನ್ ಮಾಡಿದಿರಲ್ಲ, ರಂಗಶಂಕರದಲ್ಲಿ ಶಂಕರ್ನಾಗ್ ಅವ್ರದ್ದು ಒಂದೇ ಒಂದು ಫೋಟೋ ಆ ಥರ ಬ್ರಂಡ್ ಮಾಡಿದ್ದಾರೆ, ನೀವು ನೋಡಿರ್ಬೋದು. ನಿಮಗೆ ನನ್ನ ಎಲ್ಲ ಆ್ಯಂಗಲ್ ಅಬ್ದುಲ್ ಕಲಾಂ ಅಂತಿದ್ರಿ, ಯಾವುದೋ ಒಂದು ಪೀರಿಯಡಲ್ಲಿ ಯಾವುದೋ ಒಂದು ಪುಸ್ತಕ ನಿಮಗೆ ನೆನ್ಸಿರುತ್ತೆ, ಮಾಡಿರುತ್ತೆ. ಅದು ಯಾವಾಗ ಆಗಿದ್ದದು? I don't know, like during this my journey, ಹೋಗ್ಬೇಕಾದ್ರೆ ಸಣ್ಣ ಪುಟ್ಟ ಬುಕ್ಗಳು ಅದು ಇದು ಏನಾದರೂ ಓದ್ತಾ ಇರ್ತೀರಿ. ಸೊ ಏನಾದರೂ ಒಂದು ಚೂರು ಎನರ್ಜಿ ಡೌನ್ ಆದಾಗ ಏನಾದರೂ ಒಂದು ಓದ್ತಾ ಇರ್ತೀವಿ. ಆ ಟೈಮಲ್ಲಿ ದೀಸ್ ಆರ್ ದಿ ಸ್ಮಾಲ್ ಥಿಂಗ್ಸ್ ಟ್ರಿಗರ್ಡ್ ಅಸ್. ಕಂಡಿದ್ದೀರಾ ಸರ್? ಕಂಡಿದ್ದೀರಾ ನೇರವಾಗಿ? ಆಗಿದೆಯಾ ಅದು? ಒಂದ್ಸರಿ ನಾವು ನಮ್ಮ ಈ ಇಸ್ರೋದಲ್ಲಿ ನಮ್ಮ ಲೈಕ್ ಬ್ಯಾಂಗ್ಳೂರು ಇದರಲ್ಲಿ ಆಡಿಟೋರಿಯಮಲ್ಲಿ ಒಂದ್ಸರಿ ಅವ್ರನ್ನ ನೋಡಿದ್ದೆ. ಅಲ್ಲಿ ದೇವರು, ಇಲ್ಲಿ ನಾನು, ಹಾಗೆ ಅಲ್ಲಿಂದ ನಮಸ್ಕಾರ ಮಾಡಿದ್ದೆ ಅವರು. ಸೊ ಅದೊಂದು ಅನ್ಬಿಟ್ಟಿದ್ರು ನಿಮಗೆ? ಅವಾಗಿಲ್ಲ, ಅವಾಗ ನಾನು ನೋಡಿದ್ದೆ ಅಷ್ಟೇ ಅವ್ರನ್ನ. ಸೊ ಅದಾದ್ಮೇಲೆ ಅವರ ಒಂದು ಪ್ರಭಾವ ಬೀರಿತು ನಮ್ಮ ಮೇಲೆ. ನಾವು ಒಂದ್ಸಲ ನೋಡಿದ್ವಿ ಸರ್ ಜೀವನದಲ್ಲಿ, ಚುಂಚನಗಿರಿ ಮಠಕ್ಕೆ ಬಂದಿದ್ರು ಸರ್, ನಾನು ಅಲ್ಲೇ ಓದಿದ್ದು. ಅವಾಗಲೂ ಅವ್ರನ್ನ ನೋಡಿ ಆನಂದ. ವಾಟ್ ಎ ಮ್ಯಾನ್ ಸರ್, ಲೆಜೆಂಡ್ರಿ. ನನ್ನ ಜೀವನದಲ್ಲಿ ಒಂದು ಸ್ವಾಮಿ ವಿವೇಕಾನಂದರು, ಅಬ್ದುಲ್ ಕಲಾಂ ಅವರು, ಇವರಿಬ್ಬರು ತುಂಬಾನೇ ದೇ ಮೇಡ್ ಮೈ ಲೈಫ್ ಮೋಲ್ಡ್. ಇವನ್ ನೋಡಿ, ಈಗ ನಮ್ಮ ಸ್ವಾಮಿ ವಿವೇಕಾನಂದರದ್ದು ಅವ್ರದ್ದೆಲ್ಲ ಓದ್ತಾ ಇದ್ರೆ ನೀವು 36 ವರ್ಷ ಆಗಿದ್ರು, ಇನ್ನೂ 300 ವರ್ಷಕ್ಕಾಗಷ್ಟು ತಾಕತ್ತಿದೆ ಅವರ ಸ್ಟಫಲ್ಲಿ. ಏನು ಹೇಳ್ತಾರೆ ಸರ್, ಅರೈಸ್ ಅವೇಕ್ ಸ್ಟಾಪ್ ನಾಟ್ ಟಿಲ್ ಯು ರೀಚ್ ಯುವರ್ ಗೋಲ್. ಏನು ಸರ್ ಮಾತದು, ಹೇಳ್ತಾ ಇದ್ರೆ ಹಂಗೇನೆ ಬಾಡಿ ಎಲ್ಲ ವೈಬ್ರೇಟ್ ಆಗುತ್ತೆ. ಅದು ಸ್ವಾಮಿ ವಿವೇಕಾನಂದರು. ನನ್ನ ಜರ್ನಿ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಸ್ವಾಮಿ ವಿವೇಕಾನಂದ ರಾಕಲ್ಲಿ ಕೂತು ಒಂದು ಪುಟ್ಟ ಮೆಡಿಟೇಷನ್ ಮಾಡಿ ನಾನು ಜರ್ನಿ ಸ್ಟಾರ್ಟ್ ಮಾಡಿದೆ. ಪ್ರತಿಯೊಂದು ನಾನು ಯಾವಾಗಲೂ ಎನರ್ಜಿ ಬೇಕಂದ್ರೆ ಅಲ್ಲಿ ಕೂತ್ಕೊಂತೀನಿ. ಸೊ ಲೈಕ್ ಅದು ಹೇಳಿದ್ನಲ್ಲ, ದಿಸ್ ಆರ್ ದ 2 people ದೇ ಮೇಡ್ ಮೈ ಲೈಫ್. ಅಯ್ಯೋ ಸರ್, ಇಟ್ಸ್ ರಿಯಲಿ ಸಮಥಿಂಗ್ ಇಸ್ ದೇರ್ ಸರ್. ನಮ್ಮ ಭಾರತನೇ ಲೈಕ್ ಒಂಥರ ಅದು ಡಿವಿನಿಟಿಯ ಡಿವೈಸ್ ಅಂತ ಕರೀಬೋದು ಅಲ್ವಾ? ಎಸ್ ಸರ್, ಈಗ ನೆಕ್ಸ್ಟ್ ಡಿವೈಸ್ಗೆ ಹೋಗ್ಬೇಕಲ್ಲ ಸರ್. ಬನ್ನಿ. ಸಾಧನೆಗೆ ಒಂದೊಂದೇ ಮೆಟ್ಲು. ಈ ಮೆಟ್ಟಲನ್ನ ಯಾಕೆ ಕಟ್ಟಿದ್ದಾರೆ, ಈ ವರಾಂಡನ ಯಾಕೆ ಸೃಷ್ಟಿ ಮಾಡಿದ್ದಾರೆ ರಾಘವೇಂದ್ರ ರಾವ್ ಅವರು, ಅದನ್ನ ಕೇಳೋಣ. ಸರ್ ಏನು ಸರ್ ಇದು? ಒಂದು ಆಡಿಟೋರಿಯಂ ಇದ್ದಂಗಿದೆ, TV ಇದೆ ದೊಡ್ಡದು, ಎಲ್ಲ ಸಣ್ಣ ಪುಟ್ಟ ಇರ್ತಿದ್ರು, ಕ್ರಿಕೆಟ್ ಮ್ಯಾಚ್ ಆಗ್ತಾ ಇದ್ರು ಹೋಟ್ಲ್ಗಳಲ್ಲಿ. ನೀವೇ ಇಷ್ಟು ದೊಡ್ಡ LCD ಹಾಕ್ಸ್ಬಿಟ್ಟಿರಾ ಸರ್? ಇದು ವಿ ಎನ್ಕರೇಜ್ ಮೋರ್ ಟು ಯಂಗ್ ಬಡಿಂಗ್ ಆರ್ಟಿಸ್ಟ್.
ಕೂತ್ಕೊಳ್ಳಿ. ಮ್ಯೂಸಿಕ್, ಆರ್ಟ್ ಆ್ಯಂಡ್ ಪರ್ಫಾರ್ಮ್ ಇಲ್ಲಿ ನಿರಂತರವಾಗಿ ನಡೀತಾನೆ ಇರುತ್ತೆ. ಅದೇ ಉದ್ದೇಶ. ಈಗಲೂ ನಮ್ಮ ರಾಮೇಶ್ವರಂ ಕೆಫೆಲಿ ಪ್ರತಿ ವೀಕೆಂಡ್ ಆಗಲಿ ಅಥವಾ ಯಾವಾಗಲೂ ಸಂಜೆ ಆಗಲಿ ಚಾಂಟಿಂಗ್ ಆಫ್ ವೇದಾಸ್ ಆಗಲಿ, ನಮ್ಮ ಕರ್ನಾಟಿಕ್ ಮ್ಯೂಸಿಕ್ ಆಗಲಿ, ಇನ್ಸ್ಟ್ರೂಮೆಂಟ್ಸ್ ಆಗಲಿ, ಭರತನಾಟ್ಯ ಆಗಲಿ, ಏನಾದರೂ ನಡೀತಾನೆ ಇರುತ್ತೆ. ದಿಸ್ ಸ್ಟೇಜ್ ಇಸ್ ಮೆಂಟ್ ಫಾರ್ ಇಟ್. ಈಗ ನಾವು ಹೇಗೆ ಕೂತ್ಕೊಂಡು ವಿಲ್ ವಾಚ್ ದೆಮ್. ಆ್ಯಂಡ್ ದಿ ಕಾನ್ಸೆಪ್ಟ್ ಇಸ್ ಲೈಕ್ ದಿ ಕಲ್ಚರ್ ಶುಡ್ ಬ್ಲೆಂಡ್ ವಿತ್ ಫುಡ್ ಅಂತ. ದಿ ಮ್ಯೂಸಿಕ್ ಶುಡ್ ಬ್ಲೆಂಡ್ ವಿತ್ ಫುಡ್. ಎಲ್ಲ ಒಟ್ಟಿಗೆ, ಒಂದು ಕಡೆ ಮ್ಯೂಸಿಕ್ ಆಯಿತು, ಒಂದು ಕಡೆ ನಮ್ಮ ದಿ ಎಕ್ಸ್ಪೀರಿಯನ್ಸ್ ವಾಟ್ ವಿ ಗೆಟಿಂಗ್ ಆ್ಯಂಡ್ ದಿ ಫುಡ್ ಎಲ್ಲ ಸೇರಿದ್ರೇ ಅವ ಕಲ್ಚರ್. ಅದನ್ನೆಲ್ಲ ಎತ್ತಿಡೋ ಕೆಲಸ ಎಲ್ಲ ಮಾಡ್ತಾ ಇದ್ದೀವಿ ಸರ್. ಆ್ಯಂಡ್ ನಾವು ಓಪನಿಂಗ್ ಟೈಮಲ್ಲಿ ಮೊನ್ನೆಲ್ಲ ಪೂಜೆ ಇತ್ತು. ಪುಟ್ಟು ಮಕ್ಕಳು ಭರತನಾಟ್ಯ ಮಾಡ್ತಾಯಿದ್ರು ಇಲ್ಲಿ. ಸೊ ಅದು ನೋಡೋದೇ ಆನಂದ ಸರ್. ಎಸ್ಪೆಷಲಿ ನೋಡಿ ಅಲ್ಲಿ ನಮ್ಮ ತಿರುಪತಿ ಬಾಲಾಜಿ ಆಗಲಿ ಹಿಂದ್ಗಡೆ, ಇಟ್ಸ್ ವಂಡರ್ಫುಲ್ ಡಿವೈನ್ ಫೀಲ್. ಯಾರೇ ಬಂದರೂ ಒಂದು ಒಳ್ಳೆಯ ಮನೋಭಾವದಿಂದ, ಒಳ್ಳೆಯ ಉದ್ದೇಶದಿಂದ, ಅವ್ರು ಏನೇ ಕಷ್ಟ ಇದ್ರು ಅದೆಲ್ಲ ಗೇಟಿಂದ ಹೊರಗಡೆ ಈ ತನಕ ಬರೋದಕ್ಕೆ ದೊಡ್ಡದೊಂದು ಟ್ರಾಫಿಕ್ ಜಾಮನ್ನು ದಾಟಿ ಬರಬೇಕು. ಬಂದರೆ ಬಂದಿದ್ದಕ್ಕೂ ಸಾರ್ಥಕ ಆಗ್ಬೇಕು. ಆ ಥರದ ಜನ ಆರಾಮಾಗಿ ಕೂತ್ಕೊಂಡು ಫ್ರೆಂಡ್ಸ್ ಜೊತೆ, ಫ್ಯಾಮಿಲಿ ಜೊತೆ ಕೂತ್ಕೊಂಡು ನೆಮ್ಮದಿಯಾಗಿ ಊಟ ಮಾಡ್ತಾ, ಎಂಜಾಯ್ ಮಾಡ್ತಾ ಹೋಗಲಿ. ಇಟ್ಸ್ ಕಂಪ್ಲೀಟ್ ಆನ್ ಎಕ್ಸ್ಪೀರಿಯನ್ಸ್ ಪ್ಲೇಸ್ ವಾಟ್ ವಿ ಟ್ರೈಂಗ್ ಟು ಕ್ರಿಯೇಟ್. ಆ್ಯಂಡ್ ಈಗ ಅದನ್ನೇ ಈ ಹೋಟೆಲ್ ಅಂದರೆ ಜಸ್ಟ್ ಬಿಸ್ನೆಸ್ ಅಲ್ಲದೆ ಅದ್ರ ಜೊತೆಲಿ ಏನಾದರೂ ಒಂಚೂರು ಅವ್ರಿಗೆ ಪಾಪ ಲೈಕ್ ಟೇಕಿಂಗ್ ಕೇರ್ ಆಫ್ ದೆಮ್ ಮೆಂಟಲಿ, ವಿ ಶುಡ್ ಟಚ್ ದೇರ್ ಹಾರ್ಟ್. ಅದನ್ನು ನಾವು ಮಾಡ್ಲಿಕ್ಕೆ ಪ್ರಯತ್ನ ಪಡ್ತಾ ಇರಿ. ಮೋಟಿವೇಶನ್ ಮತ್ತು ಮಾರಲ್. ಸರ್, ನಾನೊಂದು ದೇವಸ್ಥಾನಕ್ಕೆ, ಪಾಂಡುಪುರದಲ್ಲಿ ದೇವಸ್ಥಾನ, ಅದು ಸುಮಾರು 1000 ವರ್ಷದ ಹಳೆಯ ದೇವಸ್ಥಾನ. ಆ ದೇವಸ್ಥಾನದ ಅರ್ಚಕರಿಗೆ ಕೇಳ್ತಾ ಇದ್ದೆ, ವೇಣುಗೋಪಾಲ ಸ್ವಾಮಿ ದೇವಸ್ಥಾನ ಅಂತ ಅನ್ಸುತ್ತೆ, ನನಗೆ ಅದ್ರ ಹೇಳೋದು ಕರೆಕ್ಟ್ ಬರ್ತಾ ಇಲ್ಲ ಈ ಸಂದರ್ಭಕ್ಕೆ. ಅವರು ಗರ್ಭಗುಡಿ ಆದಮೇಲೆ ಈ ಥರದೊಂದು ಪ್ರಾಂಗಣ ಆದಮೇಲೆ ಊಟಕ್ಕೆ ಒಂದು ಜಾಗ, ಒಂದು ದೇವಸ್ಥಾನದಲ್ಲಿ ಏನೇನು ನಡೀತಿತ್ತು, ಒಂದು ಜಾಗದಲ್ಲಿ ಭರತನಾಟ್ಯನೋ, ವೇದ ಉಪನಿಷತ್ತುಗಳು, ಅಥವಾ ಪ್ರವಚನಗಳು, ಅಥವಾ ಸಂಗೀತದ ಕಾರ್ಯಕ್ರಮಗಳು, ಈ ಥರದ್ದೆಲ್ಲ ನೋಡ್ದಂಗೆ ಆಗ್ತದೆ ಈ ಜಾಗದಲ್ಲಿ. ಆ ಜಾಗ ಆ ಥರದ್ದು ಹೋಟೆಲ್ಗೆ ಒಂದು ಜಾಗ ಸಿಕ್ಕರೆ ಸಾಕು ಅಂತ ಹೇಳೋ ಕಾಲದಲ್ಲಿ ಇದೆಲ್ಲ ಹುಚ್ಚು ಸಾಹಸ ಅನ್ಸಲ್ವಾ ನಿಮಗೆ? ಅದು ಹೇಳಿದ್ನಲ್ಲ ಸರ್, ನಾವೆಲ್ಲ ಒಂಥರ ಹುಚ್ಚರೇ. ಏನಾದರೂ ಒಂದು ಮಾಡಬೇಕು, ಏನಾದರೂ ಒಂದು ಸಾಧನೆ ಮಾಡಬೇಕು ಈ ಲೈನಲ್ಲಿ ಅಂತ. ಸೊ ವಿ ಶುಡ್ ಟೇಕ್ ಸರ್, ನಮ್ಮ ಸೌತ್ ಇಂಡಿಯನ್ ಫುಡ್ಗೆ ಅಷ್ಟು ತಾಕತ್ತಿದೆ ಸರ್. ಇಟ್ ಕ್ಯಾನ್ ಬಿ ಸಿಂಪಲ್. ನಮ್ಮ ರಾಗಿ ಮುದ್ದೆ ಆಗ್ಬೋದು, ರಾಗಿ ಮುದ್ದೆ ಸೊಪ್ಪಿನ ಸಾರು ಆಗ್ಬೋದು, ಅಲ್ಲಿಂದ ನಮ್ಮ ಇಡ್ಲಿ ಆಗ್ಬೋದು, ನಮ್ಮ ದೋಸೆ ಆಗ್ಬೋದು. ಟ್ರೆಡಿಷನಲ್ ನಮ್ಮ ಫುಡ್ ಏನಿದೆ, ನಮ್ಮ ಗ್ಲೋಬಲಿ ಎವ್ರಿಬಡಿ ವಿಲ್ ಅಪ್ರಿಷಿಯೇಟ್ ಇಟ್ ಸರ್. ಯು ಗೋ ಈಚ್ ಆ್ಯಂಡ್ ಎವ್ರಿ ನಾರ್ತ್ ಇಂಡಿಯನ್, ನೀವು ಬೇರೆ ಕಡೆ ನಮ್ಮ ಸೌತ್ ಆಗಲಿ, ಟುವರ್ಡ್ಸ್ ಎಕ್ಸ್ಟ್ರೀಮ್ ನಾರ್ತ್ ಹೋಯ್ತು ಅಂದರೆ ಪ್ರತಿಯೊಬ್ಬರು ಮನೇಲೂ ಸೌತ್ ಇಂಡಿಯನ್ ಫುಡ್ ಇದ್ದೇ ಇರುತ್ತೆ. ಸೌತ್ ಇಂಡಿಯನ್ ಫುಡ್ ನಾಟ್ ಜಸ್ಟ್ ಈಗ ನೋ ಮೋರ್ ಸೌತ್ ಇಂಡಿಯನ್ ಫುಡ್, ಇಟ್ಸ್ ಅನ್ ಇಂಡಿಯನ್ ಫುಡ್. ಈಗ ಇಟ್ಸ್ ಅನ್ ಇಂಡಿಯನ್ ಫುಡ್ ಸರ್. ದಟ್ ಈಸ್ ಅ ಕೈಂಡ್ ಆಫ್ ರೆಸ್ಪೆಕ್ಟ್ ಅವರ್ ಇಂಡಿಯನ್ ಫುಡ್ ವಾಟ್ ವಿ. ನಿಮ್ಗೆ ನೋಡ್ರಿ ಹೆಂಗ ಈಗ ರಾಕಿಂಗ್ ಸ್ಟಾರ್ ಯಶ್ ಅವರು ಫಸ್ಟು ನಾನು ಸ್ಯಾಂಡಲ್ವುಡ್ನ ಎತ್ತಿ ನೋಡುವಂಥ ಸಿನಿಮಾ ಮಾಡ್ತೀನಿ ಅಂತ ಕಡೆಗೆ ಪ್ಯಾನ್ ಇಂಡಿಯಾ ಪ್ಯಾನ್ ವರ್ಡ್ಗೆ ಬಂದಿದ್ದಾರೆ. ಆ ಥರದ ವಿಚಾರಗಳು, ಆ ಥರದೊಂದು ಹುಚ್ಚು ಯೋಚನೆಗಳು ಇದ್ರೆ ತಾನೇ ಏನಾರು ಮಾಡೋಕ್ಕೆ ಸಾಧ್ಯ. ಹಿ ಈಸ್ ಲೆಜೆಂಡ್ ಸರ್, ನಮ್ಮ ರಾಕಿಂಗ್ ಸ್ಟಾರ್. ಇಂಡಿಯಾ. ಈಗ ನೆನಪಾಯ್ತು ನಿಮಗೆ. ನಾನು ಸರ್ ರಾಜಾಜಿನಗರ ಕೆಫೆಯಲ್ಲಿ ದೀಪಿಕಾ ಪಡುಕೋಣೆ ಅವರ ಫ್ಯಾಮಿಲಿ ಬಂದು ಇಡ್ಲಿ ವಡೆ ತಿಂತಿದ್ದು ನಾನು ನೋಡಿದ್ದೀನಿ. ಯಾಕಂದ್ರೆ ಬೆಳಗ್ಗೆ ಅಲ್ಲೇ ಟೈಮ್ ಪಾಸ್ ಮಾಡೋದು. ನಿಮಗೂ ಮತ್ತು ಸಿನಿಮಾ ರಂಗಕ್ಕೂ ಇರೋ ಒಡನಾಟ ಬಗ್ಗೆ ಹೇಳಿ. ಆಯ್ತಾ, ಟಚ್ ಮಾಡಿದ್ದೀರಾ ಅವಾಗಲೇ ಯಾರು, ಅಥವಾ ಈಗ ಟಚ್ ಮಾಡ್ತಿದ್ದೀರಾ? ಇಲ್ಲ ಸರ್, ಈಗ ಐ ಆಮ್ ಜಸ್ಟ್ ಡೆಡಿಕೇಟಿಂಗ್ ಮೈ ಸೆಲ್ಫ್ ಟು ಇಟ್ ಅಷ್ಟೇ. ಇದಕ್ಕೆ ಸರೆಂಡರ್ ಆಗ್ಬಿಟ್ಟಿದ್ದೀನಿ. ನಾನು ಹೇಗೆ ಮಾಡ್ತೀನಪ್ಪ ಅಂದರೆ, ಪ್ರತಿಯೊಂದು ನನಗೆ ನ್ಯೂ ಪ್ರಾಜೆಕ್ಟು ಬಂದಾದ್ರೂ ನಾನು ಹೊಸ ಫಿಲಿಮ್ ಥರನೇ ತೊಗೊತೀನಿ. ನಾವು ಐ ಆಮ್ ಅ ಡೈರೆಕ್ಟರ್. ನಾನು ಹೊಸ ಸ್ಕ್ರಿಪ್ಟ್ ಬರೀತೀನಿ. ಒಂದೊಂದು ಜಾಗನೂ ಒಂದೊಂದು ಕತೆ. ನನ್ನ ಎಂಪ್ಲಾಯ್ಸೇ ನನ್ನ ಹೀರೋಸ್ ಅವರೆಲ್ಲ, ಅವ್ರನ್ನ ಇಟ್ಕೊಂಡು ಆಟ ಆಡಿಸ್ತೀನಿ. ಸೊ ದಟ್ ಈಸ್ ಹೌ ಐ ಡಿಸೈನ್ ಎವ್ರಿಥಿಂಗ್. ಒಂದು ಫಿಲಿಮ್ ಥರನೇ ನೋಡ್ತೀನಿ. ಈವನ್ ದ ರಾಮೇಶ್ವರಂ ಕೆಫೆ ಅಲ್ಲಿ ಬರಬೇಕಾದ್ರೂ ಆ ಸ್ಕ್ರೀನಲ್ಲಿ ಒಂದು ಫಿಲಿಮ್ ನೇಮ್ ಬಂದರೆ ಹೆಂಗಿರುತ್ತೆ, ದಟ್ ಈಸ್ ದ ಇಮ್ಯಾಜಿನೇಷನ್. ಅದೇ ಥರನೇ ತೋರಿಸಿದ್ದೀರಿ ಅದನ್ನು ನನ್ನ ಇಲ್ಲಿ ನಾನು ಅದನ್ನು ಅಲ್ಲಿ ಆಗ್ಲಿಲ್ಲಲ್ಲ. ಇದು ಸ್ಕ್ರೀನ್ ಪ್ಲೇ, ಇದು ಡೈರೆಕ್ಷನ್, ಇದು 100 ಸಿನಿಮಾ ಅಂತ ಹೇಳಿ ಮಾಡ್ತಿರೋದು. ಸೂಪರ್ ಸರ್, ಸೂಪರ್ ಸರ್. ನೀವು ಯಾವಾಗಲೂ ಮೋಟಿವ್ ಆಗೋದಕ್ಕೆ ಅಥವಾ ಯಾವುದಾದ್ರು ಇನ್ಸ್ಪಿರೇಷನ್ ಆಗೋಕ್ಕೆ, ನಮ್ಮ ಸಿನಿಮಾ ರಿಪೋರ್ಟರ್ ಆಗಿ ನನ್ನೊಂದು ಜಾತಿ ಇದ್ದಂಗೆ ಈಗ ಸಿನಿಮಾ. ಯಾವ ಸಿನಿಮಾ ತುಂಬ ನಿಮ್ಗೆ ಇನ್ಸ್ಪಿರೇಷನ್, ಯಾವಾಗಲೂ ತಲೆ ಕೆಟ್ಟಾಗ, ಬೇಜಾರಾದಾಗ ಅವ್ರ ಸಿನಿಮಾ ನೋಡಿ ನಾನು ಮೋಟಿವ್ ಆಗ್ತೀನಿ ಅದಕ್ಕೆ?
ನಮ್ಮ ಮೂವೀಸ್ ಲೈಕ್ ವಿ ನಮ್ಮ ರಾಜ್ಕುಮಾರ್ ಅವ್ರ ಫಿಲಿಮ್ಸ್ ಎಲ್ಲ ನೋಡ್ತೀನಿ ನಾನು ಆಲ್ಮೋಸ್ಟ್ ಎಲ್ಲ ನೋಡ್ತಾ ಇದ್ದೀನಿ. ದೆನ್ ಅವ್ರ ಹಾಡಾಗಲಿ ಫಿಲಿಮ್ಸ್ ಆಗಲಿ ಅಂದರೆ ಹುಚ್ಚು ಅವೆಲ್ಲ ನೋಡ್ತೀವಿ. ಮೇಲಾಗಿ ನಮ್ಮ ಯಶ್ ಫಿಲಿಮ್ಸ್ ಅಂತೂ ಆಲ್ಮೋಸ್ಟ್ ಅಲ್ಲಿ ನೋಡ್ತಾ ಇದ್ರೆ ಒಂಥರ ಜೋರು ಸಿಗುತ್ತೆ ನಮಗೆ. ಸೊ ಆಲ್ಮೋಸ್ಟ್ ಸರ್ ಲೈಕ್ ನಾನು ಎಲ್ಲ ಒಳ್ಳೆ ಸಿನಿಮಾಗಳು ನೋಡಿ. ಯಾ 100%. ಐ ಇನ್ಸ್ಪೈರ್ ಅಂಡ್ ಐ ಏನಂತ ಹೇಳ್ತೀವಿ, ಐ ಕೀಪ್ ಎನ್ಕರೇಜಿಂಗ್ ಫಿಲಿಮ್ಸ್ ಲೈಕ್ ಇಷ್ಟೊಂದು ಮೂವಿ ಲೈಕ್ ನಮ್ಮ ಹೆಂಗ್ ಬಡಿಂಗ್ ಡೈರೆಕ್ಟರ್ಸ್ ಎಲ್ಲ ಇಫ್ ದೇ ವಾಂಟ್ ಟು ಸ್ಕ್ರೀನ್ ಅಲ್ವಾ ಮೂವೀಸ್ ಆಡಿಯೋ ಲಾಂಚ್ ಎಲ್ಲ ದಯವಿಟ್ಟು ಬಂದು ಯೂಸ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಎಸ್, ಸಿನಿಮಾದವರು ಈ ಮೂಲಕ ರಾಘವೇಂದ್ರ ಸರ್ ಒಂದು ವಿಶೇಷವಾದ ಕೋರಿಕೆಯನ್ನು ಸಲ್ಲಿಸ್ತಾ ಇದ್ದಾರೆ, ಅಥವಾ ಒಂದು ವಿಶೇಷವಾದ ವೇದಿಕೆಯನ್ನು ಸೃಷ್ಟಿ ಮಾಡಿದ್ದಾರೆ. ನಮ್ಮದೇ ಒಂದು ವೇದಿಕೆ ಇದೆ, ನಮ್ಮದೇ ಒಂದು ವೇದಿಕೆ ಇದೆ. ವಿ ಡೋಂಟ್ ಚಾರ್ಜ್ ಫಾರ್ ದೆಮ್, ಇಟ್ಸ್ ಕಂಪ್ಲೀಟ್ಲಿ ಲೈಕ್ ಓಪನ್ ಟು ದೆಮ್. ಒಂಥರ ಆನಂದ ಸರ್. ಅದಕ್ಕೆ LCD ಹಾಕ್ಸಿರೋದು ನೀವು. ಅದೇನಾದ್ರೂ ಟ್ರೈಲರ್ ಹಾಕ್ತದೆ, ಕೈಂಡ್ ಆಫ್ ವೈಬ್ರೇಷನ್ಸ್ ಹೆಂಗಿರುತ್ತೆ ಗೊತ್ತಾ ಇಲ್ಲಿ. ವಿ ಡೂ ದಟ್. ನಮ್ಮ ಪ್ರತಿಯೊಂದು ನಮ್ದು ಲಾಂಚ್ ವಿಡಿಯೋಸ್ ಎಲ್ಲ ಹಂಗೆ ಇರುತ್ತೆ. ಎಸ್ ಸರ್, ಸ್ನೇಹಿತರಿಗೆಲ್ಲ ಹೇಳ್ತೀನಿ ಗುರು ಇಲ್ಲೊಂದು ಪ್ರಶ್ನೆ ಮಾಡೋಣ ಅಂತ. ಮಾಡಿ ಸರ್, ಸಂತೋಷ. ಸೊ ದಟ್ ಲೈಕ್ ವಿ ಹ್ಯಾವ್ ಟು ಮೇಕ್ ಅವರ್ ಇಂಡಿಯನ್ ಸಿನಿಮಾ, ಎಸ್ಪೆಷಲಿ ನಮ್ಮ ಕನ್ನಡ ಸಿನಿಮಾ ಟು ದ ನೆಕ್ಸ್ಟ್ ಲೆವೆಲ್. ಎಸ್ಪೆಷಲಿ ಕಾಂತಾರ ನೋಡಿ ಸರ್, ಏನು ಲೆವೆಲಲ್ಲಿ ಬಂದಿದೆ. ಕಾಂತಾರ 1, ಕಾಂತಾರ 2. ವಿ ಹ್ಯಾವ್ ಗಾಟ್ ವಂಡರ್ಫುಲ್ ಡೈರೆಕ್ಟರ್ಸ್ ಆ್ಯಂಡ್ ಆ್ಯಕ್ಟರ್ಸ್. ವಿ ಶುಡ್ ಡೂ, ವಿ ಆರ್ ಡೂಯಿಂಗ್. ನನಗನ್ಸುತ್ತೆ ನೆಕ್ಸ್ಟ್ ಪಾರ್ಟ್ನ ಹೋಗೋಕ್ಕಿಂತ ಮುಂಚೆ ನಿಮ್ಗೆ ಯಾಕೆ ಈ ಒಳಗೆ ಇಷ್ಟಪ್ಪು ಅಂತಂದರೆ ಸರ್, ನಿಮ್ಮ ಊರಿನ ನೆಲ ಆ ಲೆವೆಲ್ಗೆ ಶಕ್ತಿ ಇದೆ ಅನ್ಸುತ್ತೆ. ನಿಮ್ಮ ಊರಿನೆಲ್ಲ ಸಾಧಕರು ಎಲ್ಲ ಚಿನ್ನದ ಜನ ಅವರು. ಕೋಲಾರ ಡಿಸ್ಟ್ರಿಕ್ಟ್ ಅಂದರೆ ಹಂಗೆ ಸರ್. ಅದು ನೀರಿಲ್ಲ ಅಂದ್ರೂ ಅದ್ರ ಬಂಗಾರದ ಬೆಳೆ ತೆಗಿತೀರಲ್ವಾ, ಅದು ನಿಜಾನೇ. ಈ ವಿಜ್ಞಾನಿಗಳಾಗಿರ್ಬೋದು, ಇಂಜಿನಿಯರ್ ಆಗಿರ್ಬೋದು, ಸಾಧಕರಾಗಿರ್ಬೋದು. ಹೌದು. ನಾರಾಯಣ ಮೂರ್ತಿಯವ್ರ ಊರದು, ವಿಶ್ವೇಶ್ವರ ಊರದು. ಇಂಥ ಊರಲ್ಲಿ ಬಂದು ಈಗ ರಾಘವೇಂದ್ರ ಸರ್ ಬಂದಿದ್ದಾರೆ ಸರ್. ನೆಕ್ಸ್ಟ್ ಜಾಗಕ್ಕೆ ಬನ್ನಿ, ಅದೆಲ್ಲ ಚಪ್ಪಲಿ ಬಿಚ್ಚೆಲ್ಲ ಹೋಗ್ತಿದ್ರು ಜಾಗ ತೋರಿಸ್ತೀನಿ ಮರಿ. ಎಸ್ ಸರ್, ಈಗ ನಾವು ಬಂದು ನಿಂತಿರೋ ಜಾಗ ಭೋಜನ ಶಾಲಾ, ಶಾಲಾ ತಾಯಿ ಅನ್ನಪೂರ್ಣೇಶ್ವರಿ, ಹೊರನಾಡು. ಇನ್ಸ್ಪೈರ್ಡ್ ಬೈ ಹೊರನಾಡು. ಅನ್ನಪೂರ್ಣೇಶ್ವರಿ ಆಲಯಕ್ಕೆ ಹೋಗ್ತಾ ಇದ್ದೀವಿ, ಅದಕ್ಕೆ ನಾವು ಸ್ಲಿಪ್ಪರ್ ಬಿಚ್ಚಿದ್ವಿ ಈಗ. ಹೌದು. ಇಲ್ಲಿ ನಮ್ಮ ಭೋಜನ ಶಾಲೆ ಹೋಗಿಂತ ಮುಂಚೆ ಕಾನ್ಸೆಪ್ಟ್ ಏನಪ್ಪ ಅಂದರೆ, ನೀವು ದೇವಸ್ಥಾನಕ್ಕೆ ಹೋಗಿಂತ ಮುಂಚೆ ಹೇಗೆ ಕೈಕಾಲು ತೊಳ್ಕೊಂಡು ಒಳಗಡೆ ಹೋಗ್ತಿರೋ ಅದೇ ರೀತಿಲಿ ನಾವು ನಮ್ಮ ಪಾದರಕ್ಷೆಗಳೆಲ್ಲ ಅವ್ರನ್ನ ಸರೆಂಡರ್ ಮಾಡ್ತೀರಿ. ಅವ್ರು ತೊಗೊಂಡೋಗಿ ತಿಡ್ತಾರೆ ಅದನ್ನು. ನಾವು ಒಳಗಡೆ ಹೋಗಿಂತ ಮುಂಚೆ ಕೈಕಾಲು ತೊಳ್ಕೊಂಡು ಒಳಗಡೆ ಹೋಗೋಣ. ಆಹಾ, ಕೈ ತೊಳೆಯೋದಕ್ಕೆ ವಿಶೇಷವಾದ ಸಿಂಕ್ ಮಾಡಿದ್ರಲ್ಲ ಸರ್ ಇದು. ಬನ್ನಿ. ಈ ಸಿಂಕ್ ಎಲ್ಲ ನಿಮಗೆ ಸಿಂಕ್ ಆಗತ್ತೆ ಅನ್ಸುತ್ತೆ ಅಲ್ವಾ? ಕೆಳಗಡೆ ಟ್ಯಾಪ್ ಇದೆ ನೋಡಿ, ನೀರು ಬರುತ್ತಲ್ಲ. ಆಚಾ ಕೆನ್ ವಾಶ್ ಯುವರ್ ಲೈಕ್ಸ್, ಕಾಲು ತೊಳ್ಕೊಂಡು. ಇಂಜಿನಿಯರು ಪಾಸ್ ಆದ ಇಂಜಿನಿಯರ್ಗಿಂತ ಫೇಲ್ ಆದ ಇಂಜಿನಿಯರ್ ಸಿಕ್ಕಾಪಟ್ಟೆ ಬುದ್ಧಿವಂತ ಆಗಿರ್ತಾನೆ. ಹಂಗೆ ಹೇಳಿಬಿಡಿ ಸರ್, ಎಲ್ಲರೂ ಚೆನ್ನಾಗಿ ಓದಲಿ. ಪ್ಲೀಸ್ ಸರ್, ಪ್ಲೀಸ್ ಸರ್. ಭೋಜನ ಶಾಲಾ. ಏನು ಸರ್ ಇದು ಬಾಳೆದೆಲೆ ಊಟ ಆಗ್ತಾ ಇದ್ದೀರಾ ಸರ್? ಬಾಳೆದೆಲೆ ಊಟ ಆಗ್ತಿದ್ರೆ ಸರ್ ತುಂಬ ಪುಣ್ಯ ಬರೋದು. ನೋಡಿ, ಇದು ಫಸ್ಟ್ ಟೈಮ್ ಇಂಟ್ರೊಡ್ಯೂಸಿಂಗ್ ಲೋ ಲೆವೆಲ್ ಸೀಟಿಂಗ್. ಕುತ್ಕೊಂಡು ಊಟ ಮಾಡಿದ್ರೆ ಅದು ಒಳ್ಳೇದು ಅಂತ. ಚಕ್ಕಲ್ ಬುಗ್ಲು ಹಾಕೊಂಡು ಕುತ್ಕೊಂಡ್ರೆ ಅಲ್ವಾ? ಹೌದು. ಆ ಲೆಕ್ಕಾಚಾರ ಇದು. ನೀಟಾಗಿ ಕೂತ್ಕೊಳ್ಬೋದು, ಚೌಕಮಟ್ಟ ಹಾಕೊಂಡು ಆರಾಮಾಗಿ ಓದ್ಕೊಂಡು. ಒಂದು ಹಬ್ಬದ ಊಟ, ಯುಗಾದಿ ಊಟ ಅಥವಾ ದಸರಾದ ದೀಪಾವಳಿ ಊಟ ಅನ್ಬೋದಾಯ್ತಾ? ಡೈಲಿ ಹಾಗೆ ಇರುತ್ತೆ. ಮೇನ್ ಆಗಿ ವಿಶೇಷತೆ ಏನು, ಈಗ ನಮ್ಮ ದೇವಸ್ಥಾನದಲ್ಲೆಲ್ಲ ಹೇಗೆ ಈರುಳ್ಳಿ ಬೆಳ್ಳುಳ್ಳಿ ಏನು ಇಲ್ಲದೆ ಅಡುಗೆ ಮಾಡ್ತಾರಲ್ವ, ಈ ಜಾಗದಲ್ಲೂ ಹಾಗೇನೆ. ನೋ ಆನಿಯನ್, ನೋ ಗಾರ್ಲಿಕ್. ಕಂಪ್ಲೀಟ್ ಸಾತ್ವಿಕ್ ಫುಡ್ ಇಲ್ಲಿ ಡೈಲಿ ಬಳಸ್ತೀವಿ ನಾವು. ಬೆಳಗ್ಗೆ 11 ಗಂಟೆಗೆ ಸ್ಟಾರ್ಟ್ ಆದರೆ ಮಧ್ಯಾಹ್ನ 3:30-4 ಗಂಟೆವರೆಗೂ ನಡೀತಾನೆ ಇರುತ್ತೆ. ಬೆಳಗ್ಗೆ 11 ಗಂಟೆಗೆ ಶುರುವಾದರೆ ಮಧ್ಯಾಹ್ನ 3:30-4 ಗಂಟೆವರೆಗೂ ಈ ಊಟ ಎಕ್ಸ್ಕ್ಲೂಸಿವ್ ಬಾಳೆಲೆ ಊಟ. ಪ್ರತಿಯೊಂದು ಹಬ್ಬನೂ ಆಚರಿಸ್ತೀರಿ. ಹಬ್ಬಕ್ಕೆ ವಿಶೇಷ ಹಬ್ಬಕ್ಕೆ ಏನೇನು ವಿಶೇಷ ತಿಂಡಿಗಳಿರುತ್ತೋ ಮಾಡಿಕೊಂಡು ಬಾಳೆಲೆ ಊಟ ಮಾಡೋ ಥರ. ಇವ್ರನ್ನ ಹೆಂಗೆ ಸರ್ ವಂಚಾಕ್ತೀರಿ? ಈ ಥರದ ಕಾಸ್ಟ್ಯೂಮ್ಸು, ಈ ಥರದ ಟ್ರೆಡಿಷ್ನಲ್ ಲುಕ್ಕು, ನಿಜವಾಗ್ಲೂ ದೇವಸ್ಥಾನದಲ್ಲೋ ಅಥವಾ ನೀನು ಯಾವುದೋ ಒಂದು ಕರೆಕ್ಟ್ ಜಾಗಕ್ಕೆ ಬಂದು ನಿಂತಿದ್ದೀವಿ ಅಂತ ಫೀಲಿಂಗ್ಸ್. ಅದು ಉದ್ದೇಶ ಆಯಿತು ಅಂದರೆ ತಾನಾಗಿ ಅದೇ ಬರುತ್ತೆ ಸರ್. ಇಲ್ಲ ಸೀರಿಯಸ್ಲಿ ಉದ್ದೇಶ ಚೆನ್ನಾಗಿರಬೇಕು, ಇಂಟೆನ್ಷನ್ಸ್ ಚೆನ್ನಾಗಿರಬೇಕು. ಅದು ಭಗವಂತ ತಾನಾಗ ಲಭಿಸ್ತಾನೆ. ಅದಕ್ಕಿಂತ ಮುಂಚೆ ನೋಡಿ, ನಮ್ಮ ರಾಜಮುಡಿ ರೈಸು
ಇಲ್ಲಿನ ವಿಶೇಷತೆ ರಾಜಮುಡಿ ರೈಸ್. ಇದ್ರದ್ದು ವಿಶೇಷತೆ ಏನಪ್ಪ, ನಮ್ಮ ಮೈಸೂರು ಮಹಾರಾಜರಿಗೆ ಈ ಒಂದು ಪ್ರಿಯ ಆಗಿತ್ತಂತೆ ರೈಸ್, ರಾಜಮುಡಿ ರೈಸ್ ಅಂತ. ಅದು ತುಂಬಾನೇ ಸ್ಟೋರಿ ಇದೆ ಸರ್, ಒಬ್ಬೊಬ್ರು ಒಂದೊಂದು ಕತೆ ಹೇಳ್ತಾರೆ ಅದ್ರ ಬಗ್ಗೆ. ಸೊ ಇಟ್ ಹ್ಯಾಸ್ ಅ ವಂಡರ್ಫುಲ್ ಸ್ಟೋರಿ. ಅನ್ಪಾಲಿಶ್ಡ್ ಬ್ರೌನ್ ರೈಸ್ ತುಂಬಾನೇ ಚೆನ್ನಾಗಿರುತ್ತೆ ಆರೋಗ್ಯಕ್ಕೆ. ಸೊ ಹಾಗಾಗಿ ಇಲ್ಲಿ ರಾಜಮುಡಿ ರೈಸೇ ಬರುತ್ತೆ ನಾವು. ಉದ್ದೇಶ ಚೆನ್ನಾಗಿದೆ ಸರ್. ಹಾಗೆ ಅದನ್ನ ಹೇಳೋ ಅವಶ್ಯಕತೆ ಇಲ್ಲ, ಇದೇ ಅದು ಉದ್ದೇಶ. ಒಳ್ಳೆ ಊಟ ಹಾಕ್ಬೇಕು ಅನ್ನೋ ಉದ್ದೇಶ ಇದೆಯಲ್ಲ, ಅದಕ್ಕಿಂತ ಇನ್ನೇನು ದುಡ್ಡು ಮುಖ್ಯ ಅಲ್ಲ, ಅದಕ್ಕೆ ಉದ್ದೇಶ ಭಾರಿ ಮುಖ್ಯ. ಕೃಷ್ಣನೇ ಅದು ಹೇಳಿರೋದಲ್ಲ ಸರ್, ಉದ್ದೇಶ ಚೆನ್ನಾಗಿ ಇಟ್ಕೊಳಪ್ಪ, ನಿಮಗೆ ಪ್ರಕೃತಿನೇ ಸಾಕಾರ ಕೊಡಲ್ಲ. ತಾನಾಗ್ತಾನ ಅವರೇ ನೋಡ್ಕೊಂತಾರೆ. ಆಮೇಲೆ ಯಾರು ಕೆಳಗೆ ಕೂತ್ಕೊಳಕ್ ತೊಂದರೆ ಆಗುತ್ತೋ ಅವ್ರಿಗೆ ಮೇಲೆ ಇಲ್ಲ. ಕೆಲವೊಬ್ರಿಗೆ ಕಾಲು ಆಗಿರುತ್ತೆ, ಇಮ್ಡಿ ನೋವು, ಅದರಲ್ಲೂ ಈ ಇಮ್ಡಿ ಪಾದ ಅನ್ನೋದು ಸಿಕ್ಕಾಪಟ್ಟೆ ಕೆಲವರಿಗೆಲ್ಲ ವಯಸ್ಸಾದವ್ರಿಗೆ ತುಂಬಾ ಇರುತ್ತದು. ಎಸ್, ಅವರಿಗೆ ಇದು ಏನ್ ಸರ್, ಇದು ಜಾಗನೇ ಒಂಥರ ವೈಭವ ಆಗತ್ತಲ್ಲ ಸರ್ ಇದು. ಇದರಲ್ಲಿ ಏನಪ್ಪಾ ಅಂದ್ರೆ ವಿ ಕ್ಯಾನ್, ಈಗ ಕೆಳಗಡೆ ಊಟ ಅಂದ್ರೆ ಕೆಳಗೆ ಕೂತ್ಕೊಂಡು ಊಟ ಮಾಡ್ಬೇಕು, ಅದನ್ನು ಮಾಡ್ದಂಗೆ ಆಯ್ತು. ಇಟ್ಸ್ ಬೀನ್ ಟೇಕನ್ ಕೇರ್. ಅಂದ್ರೆ ಬಾಳೆ ಎಲೆ ಊಟ ಇದೇ ಥರನೇ ಊಟ ಮಾಡೋದ್ರೆ ಚಂದ, ಕೆಳಗೆ ಕೂತ್ಕೊಂಡು ಎಲೆ ಹಾಕೊಂಡು. ಕರೆಕ್ಟ್, ಹೌದು. ಇದನ್ನೊಂದು ಚೂರು ಮಾಡಿಫೈಡ್ ಮಾಡಿ, ಇಂಪ್ರೂವೈಸ್ ಮಾಡಿ, ಅದನ್ನೊಂದು ಚೂರು ಏನು ಒಂದು ಟೇಬಲ್ ಹಾಕಿ ನೀಟಾಗಿ ನಾಜೂಕಾಗಿ. ದಿಲ್ ಆಲ್ಸೋ ಅದೇ ಸರ್ ಹೇಳ್ತೀನಲ್ಲ, ನೀವು ಅವಾಗೊಂದು ಮಾತು ಹೇಳಿದ್ರಿ, ಎಲ್ಲ ನಮ್ಮ ಹಿರಿಯರು ಮಾಡಿದ್ದಾರೆ, ನಾವೇನು ಹೊಸ್ದಾಗೇನು ಮಾಡ್ತಾ ಇಲ್ಲ. ಆದ್ರೆ ಅದು ಮಾಡುವಾಗ ನಮ್ದೊಂದು ಶೈಲಿ ಸೇರಿಸ್ಬೇಕು ಅಷ್ಟೇ. ಒಂಚೂರು ಒಗ್ಗರಣೆ ಹಾಕ್ತಿರ ಅಷ್ಟೇ. ಅದು ರಾಘವೇಂದ್ರ ಸ್ಟೈಲ್. ಯು ಕ್ಯಾನ್ ಸಿ ಲೈಕ್ ಹೌ ವೆಲ್ ಹಬ್ಬದ ಊಟ ಬ್ಯೂಟಿಫುಲಿ ದೇ ಆರ್ ಆಲ್ ಸಿಟ್ಟಿಂಗ್. ಫ್ಯಾಮಿಲಿ ಜೊತೆ ಆರಾಮಾಗಿ ಕೂತ್ಕೊಂಡು ನಗ್ತಾ ನಗ್ತಾ ಒಬ್ಬೊಬ್ಬರು ನೋಡ್ಕೊಂಡು. ಇನ್ನೊಂದು ಅಂದ್ರೆ ಒಂದು ಕಟ್ಟಸ್ಸೇ ಹೊಡೆದಂಗೆ ಹೇಳ್ಬೇಕು, ಈಗ ಯಾವ ಬ್ರಾಂಚಿಗೆ ಬಂದ್ರೆ ಮಾತ್ರ ಈ ತರದೊಂದು ಅವಕಾಶ. ಈಗ ನಮ್ಗೆ ಅನುಕೂಲ ಆಗಿರೋ ಜಾಗ ಇಲ್ಲಿ ಬೊಮ್ಮಸಂದ್ರ ಬ್ರಾಂಚಲ್ಲಿ. ಸೊ ಇಲ್ಲಿ ಅನುಕೂಲ ಆಗಿದೆ ನಮ್ಮ ಹೊಸ ರೋಡ್ ಬ್ರಾಂಚಲ್ಲಿ. ಎಲ್ಲೆಲ್ಲಿ ಜಾಗ ಸಿಗುತ್ತೋ ಇದೇ ಥರ ಮಾಡ್ಕೊಂಡು ಹೋಗ್ಬೇಕು ಮುಂದೆ ಮುಂದೆ ಅಂತ. ಹೌದು ಸರ್, ನಂಗೆ ಈಗ ನೆನಪಾಯ್ತು ಅಂದ್ರೆ ಸರ್, ದುಬೈಲಿ ಈಗ ಬ್ರಾಂಚ್ ಆಯ್ತಾ ಸರ್ ಅನ್ಕೊಂಡಿದ್ದು? ದುಬೈಲಿ ಇಲ್ಲಿ ಏನು ಅಂದ್ರೆ ಫಾರ್ಮಾಲಿಟೀಸ್ ನಡೀತಾ ಇದೆ. ಈಗ ಸದ್ಯಕ್ಕೆ ವಾರ್ ಬೇರೆ ಸ್ಟಾರ್ಟ್ ಆಗಿದೆ. ಅಗೇನ್ ವಿ ಡೋಂಟ್ ನೋ ಇನ್ನ ಎಷ್ಟು ದಿನ ಇದೇ ಥರ ಮುಂದಕ್ಕೆ ಹೋಗುತ್ತೆ ಅಂತ. ದುಬೈಲಿ ಮಾಡ್ಬೇಕಂತ ಯಾಕೆ ಮಾಡ್ಬೇಕು ಅಂತಿದ್ದು? ಸರ್. ಸರ್, ನಾಟ್ ಓನ್ಲಿ ದುಬೈ, ನಾ ಹೇಳಿದ್ನಲ್ಲ ನಮ್ಮ ಪ್ರಪಂಚಕ್ಕೆ ನಮ್ಮ ಸಂಸ್ಕೃತಿಯಿಂದ ತೊಗೊಂಡೋಗ್ಬೇಕು ಅಂತ. ಸೊ ತೊಗೊಂಡೋಗೋಣ, ಪ್ರತಿಯೊಂದು ಕಂಟ್ರಿಗೂ ತೊಗೊಂಡೋಗೋಣ. ಇಷ್ಟು ದಿನ ಅವರುಗಳೆಲ್ಲ ನಮ್ಮನ್ನು ಆಳ್ತಾ ಇದ್ರು, ಹೋಗೋಣ ಅಲ್ಲಿ, ಎಲ್ಲೆಲ್ಲಿ ಸಾಧ್ಯವಾಗುತ್ತೋ ಎಲ್ಲ ಕಡೆನೂ ಹೋಗೋಣ. ಈ ಜಾಗದಲ್ಲಿ ನಿಂತ್ಕೊಂಡು ಹೇಳ್ತಾ ಇದ್ದೀನಿ, ನನಗೊಂದು ಈ ಒಂದು ಹೊಸ ಆಸೆ, ವೆಂಕಟೇಶ್ವರನ ಕೇಳ್ಕೊಂಡು ಹೇಳ್ತಾ ಇದ್ದೀನಿ, ಅಮೇರಿಕದಲ್ಲಿ ಒಂದು ಬ್ರಾಂಚ್ ಮಾಡ್ಬೇಕು ನೀವು. ಮಾಡೋಣ ಸರ್, ಆಯ್ತಾ? ಆ ಬ್ರಾಂಚಿಗೆ ನಾನು ಬರಬೇಕು, ಅಲ್ಲಿಂದ ಅಧ್ಯಕ್ಷರು ಬಂದು ನಮ್ಮ ಸೌತ್ ಇಂಡಿಯನ್ ಊಟನ ಮಾಡ್ಬೇಕು, ಊಟ ಬಾಳೆ ಊಟ ಹಾಕ್ಸಿ. ಲವ್ಲಿ ಸರ್, ತುಂಬಾ ಒಳ್ಳೊಳ್ಳೆ ವಿಷಯ ಹಂಚ್ಕೊಂಡ್ರಿ. ನಿಮ್ಮ ಅಮೂಲ್ಯವಾದ ಸಮಯ, ಅದರಲ್ಲಿ ಇವತ್ತು ಬರ್ತ್ಡೇಯ ಸಮಯ, ತುಂಬಾ ಚೆನ್ನಾಗಿದೆ. ಈಗ ನಿಮಗೆ ಇನ್ನೊಂದು ದೊಡ್ಡ ಟರ್ನಿಂಗ್ ಪಾಯಿಂಟ್ ಕೇಳ್ತಾ ಈ ಇಂಟರ್ವ್ಯೂ ಇಲ್ಲಿ ಮುಗಿಸೋಣ ಅಂತ ಅನ್ಕೊಂತೀನಿ. ಕಿರುನಗೆ ಹೃದಯದಲ್ಲಿ ಒಂದು ಟರ್ನಿಂಗ್ ಪಾಯಿಂಟ್, ಎಲ್ಲವೂ ಟರ್ನಿಂಗ್ ಪಾಯಿಂಟ್, ಆದ್ರೆ ಒಬ್ಬ ವ್ಯಕ್ತಿ ಬಂದಿದ್ದು ದೊಡ್ಡ ಟರ್ನಿಂಗ್ ಪಾಯಿಂಟ್ ಆಗೋಗಿ ಲೈಫ್. ಹೌದು. ನಿಮ್ಮ ಅರ್ಧಾಂಗಿ ನಿಮ್ಮ ಲೈಫಿನ ಟರ್ನಿಂಗ್ ಪಾಯಿಂಟಾ? ಹೌದು ಸರ್. ಹೇಗಪ್ಪ ಅದು ಅಂದರೆ ನಮ್ಮ ಫಿಲ್ಮಿ ಲ್ಯಾಂಗ್ವೇಜಲ್ಲಿ ಹೇಳಬೇಕಾದ್ರೆ ಬಿಫೋರ್ ಇಂಟರ್ವಲ್, ಆಫ್ಟರ್ ಇಂಟರ್ವಲ್. ಅವಳು ಬರೋಕ್ಕಿಂತ ಮುಂಚೆ ಬಿಫೋರ್ ಇಂಟರ್ವಲ್, ಅವಳು ಬಂದಾದ್ಮೇಲೆ ಆಫ್ಟರ್ ಇಂಟರ್ವಲ್. ನನ್ನ ಸ್ಟ್ರಗ್ಲಿಂಗ್ ಡೇಸ್ಗೆ ಲೈಕ್ ಒಂದು ಆನ್ಸರ್ ಕೊಟ್ಟವಳು ಅವಳು. ಶಿ ಇಸ್ ಬಿನ್ ಮೈ ವೆಂಕಟೇಶ್ವರ ಪಕ್ಕ ಪದ್ಮಾವತಿ ಹೇಗೋ ಹಾಗೆ. ಶಿ ಇಸ್ ದೇರ್ ವಿತ್ ಮೀ ಫಾರ್ ಆಲ್ ದಿ ಥಿಂಗ್. ಈಗ ವೆಂಕಟೇಶ್ವರನ್ ಬೇಡಬೇಕಾರೆ, ಅಪ್ಪ ಭಗವಂತ ನಿನ್ನ ಪಕ್ಕದಲ್ಲಿರೋ ಥರ ನನಗೂ ಯಾರೊಬ್ಬರನ್ನು ಕೊಡಪ್ಪ, ನನ್ನ ಲೈಫು ಟರ್ನ್ ಆಗತ್ತಲ್ಲಪ್ಪ. ಎಕ್ಸಾಕ್ಟ್ಲಿ ಹಾಗೆ ಅನ್ಕೊಳ್ಳಿ, ಅದೇ ನಿಜ. ಸೊ ಅದಾದಮೇಲೆ 2021ರಲ್ಲಿ ಐ ಮೆಟ್ ದಿವ್ಯಾ. ವಿ ಬೋತ್ ಸ್ಟಾರ್ಟೆಡ್ ರಾಮೇಶ್ವರಂ ಕೆಫೆ. ಸೊ ಅವಳದು ಶಿ ಇಸ್ ವೆರಿ ಗುಡ್ ಅಟ್ ಫೈನಾನ್ಷಿಯಲ್ಸ್ ಆ್ಯಂಡ್ ನಮಗೊಂಚೂರು ಆಪ್ರೇಷನ್ಸ್ ಗೊತ್ತು. ಸೊ ಕಾಂಬಿನೇಷನ್ ಆಫ್ ದಿಸ್ ಟೂ ಮೇಡ್ ರಾಮೇಶ್ವರಂ ಕೆಫೆ. ಆ್ಯಂಡ್ ಎಕನಾಮಿಕ್ ಮತ್ತು ಎಥಿಕ್ ಹೌದು, ಎರಡು ಬ್ಲೆಂಡ್ ಆದರೆ ರಾಮೇಶ್ವರಂ. That's the story of Divya. And after she is coming into my life, ಎಲ್ಲ ಚೇಂಜ್ ಆಯ್ತು ಸರ್. ಲೈಕ್ ಒಂಥರ ಲೇಡಿ ಲಕ್ ಅಂತ ಹೇಳ್ತಾರಲ್ಲ, ಸೊ ಶಿ ಇಸ್ ಮೈ ಲೇಡಿ ಲಕ್. ನಿಮ್ಮ ಜೀವನದಲ್ಲಿ ಒಬ್ರು ಲಕ್ ಸಿಗ್ಲಿ ಅಂತ ಹೇಳಿ ಈ ಮೂಲಕ ಕೇಳ್ಕೊಂತೀನಿ. ಕೊನೆ ಕ್ವಶನ್ ಸರ್,
ಇದು ಎಷ್ಟನೇ ಬ್ರಾಂಚು? ಇದು 9ನೇ ಸರ್. 9ನೇ ಬ್ರಾಂಚ್. 9 ಬ್ರಾಂಚ್ಗೆ ಸೇರಿಸಿ ಎಷ್ಟು ಜನ ನಿಮ್ಮ ಮಕ್ಕಳಿದ್ದಾರೆ ಈಗ? 3,000 ಚಿಲ್ಲರೆ ಇದೆ ಸರ್. ಸರ್ ಕೇಳಿಸಿಲ್ಲ ಸರ್. 3,000 ಚೇಂಜ್. 3,000 ಚಿಲ್ಲರೆ ಮಕ್ಕಳಿಗೆ ಅವ್ರ ಮಕ್ಕಳಂತಾರೆ ಅಷ್ಟು ಜನ ಯುವ ಪಡೆಗೆ ಒಂದು ಅವರನ್ನು ಬಾಣಸಿಗರಾಗಿ ಮಾಡಿ ಅವ್ರನ್ನ ಒಳ್ಳೆ ಅಡಿಗೆ ಭಟ್ಟರಾಗಿ ಮಾಡಿ ಈ ಸಮಾಜದಲ್ಲಿ ನಾನು ಎಲ್ಲಿ ದುಡಿದಿದ್ದೀನಿ, ರಾಮೇಶ್ವರಂ ಕೆಫೆಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಅಂತ ಹೆಮ್ಮೆಯಿಂದ ಹೇಳ್ಕೊಬೇಕು. ಆ ಲೆವೆಲ್ಗೆ ಕೇಳಿದ್ದೀನಿ ಸರ್ ನಾನು. ಅವರೆಲ್ಲ ಫೆಸಿಲಿಟಿಗಳನ್ನು ಅವ್ರನ್ನೇ ನೀವು ಉಳ್ಕೊಳ್ಳೋಕ್ಕೆ ಅವಕಾಶ ಕೊಟ್ಟು ಅವರಿಗೆ ಉಳ್ಕೊಳ್ಳೋಕ್ಕೆ ಮತ್ತು 3 ಹೊತ್ತು ಊಟ ಕೊಟ್ಟರೆ ಆ ಕೆಲಸಕಾರ ಉಳಿಸೋ ದುಡ್ಡಿದೆಯಲ್ಲ, ಹೌದು ಸರ್. ಅಲ್ವಾ? ಅದನ್ನು ನೀವು ಕಷ್ಟಪಟ್ಟಿದ್ದ ದಿನಗಳನ್ನು ನೆನೆಸ್ಕೊಂಡೆ ಮೇ ಬಿ ಮಾಡ್ತೀರಂತ ಅನ್ಸುತ್ತೆ. ಸರ್ ಶುಭವಾಗಲಿ ಸರ್, ಶುಭವಾಗಲಿ, ಶುಭವಾಗಲಿ, ಒಳ್ಳೇದಾಗಬೇಕು ನಿಮಗೆ. ಇದೇ ರೀತಿ 990 ಆಗಲಿ. ಥ್ಯಾಂಕ್ ಯು. ನಿಮ್ಮ ಆಶೀರ್ವಾದ ಸರ್. ಥ್ಯಾಂಕ್ ಯು. ದೇವರು ವೆಂಕಟೇಶ್ವರ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಆತ್ಮೀಯ ಕನ್ನಡಿಗರಿಗೋಸ್ಕರ ನಮ್ಮ ಜೊತೆ ಮಾತಾಡೋಕ್ಕೆ ಧನ್ಯವಾದ. ನೋಡಿದ್ರಲ್ಲ ಆತ್ಮೀಯ ಕನ್ನಡಿಗರ, ಎಷ್ಟು ಬೆರಗಾಗುತ್ತೆ, ಎಷ್ಟು ಸಂಚಲನ ಆಗುತ್ತೆ ಈ ವ್ಯಕ್ತಿ ಜೊತೆ ಮಾತನಾಡೋದಕ್ಕೆ, ಈ ವ್ಯಕ್ತಿಯ ಸಾಧನೆಗೆ. ನಮ್ಮ ಕೆಲಸ, ನಮ್ಮ ಸಂಸ್ಕೃತಿ, ಸಂಸ್ಕಾರ, ನಮ್ಮ ಮಣ್ಣಿನ ಒಂದು ಹೊನ್ನನ್ನು ನಾನು ನಂಬಿದ್ರೆ ಏನು ಬೇಕಾದರೂ ಆಗಬಹುದು ಅನ್ನೋದನ್ನ ರಾಘವೇಂದ್ರ ಅವರ ಸಂದರ್ಶನದಲ್ಲಿ ನಾನು ಕಂಡೆ. ನಿಮಗೇನು ಅನ್ಸುತ್ತೆ ದಯವಿಟ್ಟು ತಿಳಿಸಿ. ಇದೇ ರೀತಿಯ ಪ್ರಯತ್ನಿಸಿದೆ ಮತ್ತೊಮ್ಮೆ ನಾನು ನಿಮ್ಮನ್ನು ಬರ್ತೀನಿ. ಧನ್ಯವಾದಗಳು ಆತ್ಮೀಯ ಕನ್ನಡಿಗರೇ.